श्रीमदानन्दतीर्थभगवत्पादाचार्यगुरुभ्यो नमः। हरिः ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यां च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणात् भवेत्। भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निदत्तां सन्निधिं मानसे च। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। धरणीमण्डले ख्यातं धैर्यादिगुणबृंहितं धिकृताशेषपादीभं धीरसिंहगुरुं भजे। सुषमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामार्चने रतम्। आपादमूलिपर्यन्तं गुरूणाम् आकृतिं स्मरेत् तेन विघ्नाः च मनोरथाः। श्रीहरिवायुगुरुभ्यो नमः। हरिः ओम्। हरिः ओम्। ಸರ್ವೋತ್ತಮನಾದ ಪರಮಾತ್ಮನೇ ಸ್ವತಃ ನಿಯಾಮಕನಾದ ಈ ಮಾಸ ಪುರುಷೋತ್ತಮ ಮಾಸ ಅಂತ ಪ್ರಸಿದ್ಧವಾದದ್ದು. ಬಹಳ ಪ್ರತಿಯೊಂದು ಮಾಸಕ್ಕೂ ಕೂಡ ಅಭಿಮಾನಿಯಾಗಿ ಆ ಅಭಿಮಾನಿ ದೇವತೆಗಳನ್ನ ಅಂತರ್ಯಾಮಿಯಾಗಿ ಇದ್ದುಕೊಂಡು ಭಗವಂತ ನಿಯಮನೆ ಮಾಡ್ತಾನೆ. ಆದರೆ ಈ ಮಲಮಾಸ ಅಂತ ಪ್ರಸಿದ್ಧವಾದಂತಹ ಈ ಮಾಸಕ್ಕೆ ನಿಯಾಮಕವಾದ ಭಗವದ್ರೂಪ ಇದ್ದಿಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡುತ್ತದಂತೆ ಈ ಮಾಸಕ್ಕೆ ಅಭಿಮಾನಿ ದೇವತೆ ಎಲ್ಲ ಮಾಸಗಳಲ್ಲಿ ಬೇಕಾದಷ್ಟು ಸತ್ಕಾರ್ಯಗಳನ್ನು ಮಾಡ್ತಾರೆ, ಉತ್ತಮವಾದ ಮಂಗಳ ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಇದು ಮಲಮಾಸ ಅಂತ ಪರಿತ್ಯಾಗ ಮಾಡ್ತಾರೆ. ಅಧಿಕ ಮಾಸ ಅದು ಸಂಕ್ರಮಣ ಇಲ್ಲದೇ ಇರುವಂತಹ ಮಾಸ. ಬೇರೆ ಮಾಸಗಳಲ್ಲೆಲ್ಲ ಸೂರ್ಯನ ಸಂಕ್ರಮಣ ಇರ್ತದೆ, ಆದರೆ ಅಧಿಕ ಮಾಸದಲ್ಲಿ ಸಂಕ್ರಮಣ ಇರಲ್ಲ. ಅಂತಹ ಸಂಕ್ರಮಣ ಇಲ್ಲದೇ ಇರುವಂತಹ ಮಾಸದಲ್ಲಿ ಯಾರೂ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂತ ಹೇಳಿ ಇದಕ್ಕೆ ಫಲ ಇಲ್ಲ ಅಂತ ದುಃಖಿತವಾದಾಗ ಪರಮಾತ್ಮನೇ ಇದಕ್ಕೆ ವರವನ್ನು ಕೊಟ್ಟಿದ್ದಾನೆ. ಈ ಮಾಸದಲ್ಲಿ ಮಾಡುವ ಸತ್ಕರ್ಮಗಳೆಲ್ಲವೂ ಕೂಡ ನಾನು ಅನಂತಪಟ್ಟು ಸ್ವೀಕಾರ ಮಾಡುತ್ತೇನೆ. ಅಧಿಕಸ್ಯ ಅಧಿಕಂ ಫಲಂ. ಅದು ಯಾವ ಕರ್ಮಗಳನ್ನು ಮಾಡಲಿ, ಸತ್ಕರ್ಮಗಳನ್ನು ಮಾಡಲಿ, ಶುಭ ಕರ್ಮಗಳು ಅವೆಲ್ಲ ಕಾಮನೆಗೋಸ್ಕರ ಮಾಡತಕ್ಕಂಥದ್ದು. ಆದರೆ ಭಗವಂತನ ಪ್ರೀತಿ ಉದ್ದೇಶದಿಂದ ನಿಷ್ಕಾಮವಾದ ಕರ್ಮಗಳನ್ನು ಮಾಡಲಿ, ಅದನ್ನು ನಾನು ಅನಂತಪಟ್ಟಾಗಿ ಸ್ವೀಕಾರ ಮಾಡಿ ಅದರ ಫಲವನ್ನು ಇನ್ನಿಷ್ಟು ವಿಶೇಷವಾಗಿ ಕೊಡುವಂತೆ ಮಾಡ್ತೇನೆ ಅಂತ ತಾನೇ ಸ್ವತಃ ಪುರುಷೋತ್ತಮ ರೂಪದಿಂದ ಇದಕ್ಕೆ ನಿಯಾಮಕನಾಗಿ ನಾನು ನಿಲ್ತೇನೆ ಅನ್ನೋ ಒಂದು ಪುರಾಣದ ಅಧಿಕ ಮಾಸ ಮಹಾತ್ಮೆಯಲ್ಲಿ ನಾವು ಇದನ್ನು ತಿಳಿದು ಬರ್ತೇವೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಅಧಿಕ ಮಾಸದಲ್ಲಿ ಮಾಡುವ ಎಲ್ಲ ಸತ್ಕರ್ಮಗಳು ಕೂಡ ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದದ್ದು, ಅದು ಅನಂತ ಫಲದಾಯಕವಾದದ್ದು ಅಂತ ಶಾಸ್ತ್ರ ತಿಳಿಸಿಕೊಡುತ್ತದೆ. ಈ ಎಲ್ಲ ಕಾರ್ಯಗಳು, ದಾನ, ದಕ್ಷಿಣೆ ಅಥವಾ ನಾವು ಮಾಡುವ ವ್ರತಗಳು, ಇದೆಲ್ಲವೂ ದೇವರ ಪ್ರೀತಿಗೋಸ್ಕರ ಆಗಬೇಕು. ಬರೀ ನಾವು ಮಾಡುವ ಬೇರೆ ಬೇರೆ ಯುಗಗಳ ಮಾಸಗಳಲ್ಲಿ ಮಾಡುವ ಕರ್ಮಗಳೆಲ್ಲ ಸಕಾಮನಗಳಾಗಿರ್ತವೆ. ಆದರೆ ಇದು ಕಾಮನೆಯಿಂದ ಮಾಡಿದಾಗಲೂ ಅಧಿಕವಾದ ಫಲವನ್ನು ಕೊಡುತ್ತದೆ. ನಿಷ್ಕಾಮನೆಯಿಂದ ಮಾಡಿದಾಗಲೂ ಕೂಡ ಇನ್ನಿಷ್ಟು ಅಧಿಕವಾಗಿ ಫಲವನ್ನು, ಮೋಕ್ಷ ರೂಪವಾದ ಫಲವನ್ನು ಕೊಡುವಂತಹ ಸಾಮರ್ಥ್ಯ ಈ ಅಧಿಕ ಮಾಸದಲ್ಲಿ ಮಾಡುವಂತಹ ನಿಷ್ಕಾಮ ಕರ್ಮಕ್ಕೆ ಫಲ ಬಹಳ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ನಿಷ್ಕಾಮ ಕರ್ಮ ಅಂದರೆ ಯಾವ ಕಾಮನೆ ಇಲ್ಲದೇನೆ ಮಾಡೋದು ಅಂತ ಅರ್ಥ ಅಲ್ಲ. ಭಗವತ್ ಪ್ರೀತಿಯೊಂದೇ ಕಾಮನೆಯನ್ನು ಇಟ್ಟುಕೊಂಡು ಮಾಡುವಂತಹ ಕರ್ಮಕ್ಕೆ, ಅದಕ್ಕೆ ನಿಷ್ಕಾಮ ಕರ್ಮ ಅಂತ ಹೇಳಿದ್ದಾರೆ. ಅನಿಷಿದ್ಧ ಕಾಮಿತ್ವೈವಹಿ ಅಕಾಮಿತ್ವ ಮಿತೀರ್ಯತೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ, ನಾವು ಯಾವ ನಿಷಿದ್ಧ ಇಲ್ಲದೇ ಇರುವಂತಹ ಕಾಮನೆ ಮಾಡಿದರೆ ಅದು ಅನಿಷಿದ್ಧ ಕಾಮ, ಅದು ಅಕಾಮಿನೆ. ಭಗವಂತನ ಪ್ರೀತಿ ಉದ್ದೇಶವನ್ನು ಇಟ್ಟುಕೊಂಡು ನಾವು ಏನಾದರೂ ಕರ್ಮಗಳನ್ನು ಮಾಡಿದರೆ ಅದು ನಿಷ್ಕಾಮ ಕರ್ಮ.
ಅಂತಹ ನಿಷ್ಕಾಮ ಕರ್ಮವನ್ನು ಮಾಡುವಂತಹ ಕೆಲಸ, ಅದರಲ್ಲಿ ಬೇರೆ ಬೇಕಾದಷ್ಟು ದಾನ ದಕ್ಷಿಣೆ ಇವುಗಳನ್ನೆಲ್ಲ ಮಾಡ್ತೇವೆ. ಆದರೆ ಜ್ಞಾನ ಕಾರ್ಯ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನಾವು ಏನೇ ಮಾಡಿದ ಕರ್ಮಗಳೆಲ್ಲವೂ ಕೂಡ ಅದು ಏನಾದರೂ ನಾವು ಮಾಡುವ ಕರ್ಮಗಳಲ್ಲಿ ಕೆಲವು ಲೋಪದೋಷಗಳಿರ್ತದೆ. ಅಂದರೆ ದಾನ ಮಾಡುವಾಗ ಅಥವಾ ವ್ರತ ನಿಯಮ ಇವುಗಳನ್ನು ಆಚರಣೆ ಮಾಡುವಾಗ ಕೆಲವೆಲ್ಲ ಲೋಪದೋಷಗಳಾಗ್ತದೆ. ಅದು ಸಹಜ. ಇವತ್ತಿನ ಕಾಲಕ್ಕೆ ಯಾವ ಕರ್ಮವನ್ನು ಕೂಡ ಪರಿಶುದ್ಧವಾಗಿ ಮಾಡಲಿಕ್ಕಾಗೋದಿಲ್ಲ. ಅಂತಹ ಒಂದು ಸನ್ನಿವೇಶದಲ್ಲಿ ಆ ಕರ್ಮಗಳಲ್ಲಿ ಆದ ಲೋಪಗಳನ್ನು ಪರಿಹಾರ ಮಾಡಬೇಕು ಅಂತಂದರೆ ಅದಕ್ಕೇನು ಪ್ರಾಯಶ್ಚಿತ್ತ ಅಂತಂದರೆ, ಕೊನೆಗೆ ಜ್ಞಾನ ಕರ್ಮ ಮಾಡಿದರೆ, ಜ್ಞಾನ ಕಾರ್ಯ ಮಾಡಿದರೆ ಈ ಲೋಪಗಳೆಲ್ಲ ಪರಿಹಾರ ಆಗೋಗ್ತದೆ. ಇದಕ್ಕೆ ಏನೇ ಕರ್ಮಗಳನ್ನು ಮಾಡಲಿ ಜ್ಞಾನ ಕಾರ್ಯವನ್ನು ಮಾಡಬೇಕು. ಅದರಿಂದ ಬಹಳ ಭಗವಂತ ಪ್ರೀತನಾಗಿ ಕರ್ಮಗಳಲ್ಲಿ ಇದ್ದ ಲೋಪಗಳನ್ನೆಲ್ಲ ಪರಿಹಾರ ಮಾಡಿ ಅದರ ಪೂರ್ಣ ಫಲವನ್ನು ಕೊಡ್ತಾನೆ. ಈ ನಿಟ್ಟಿನಲ್ಲಿ ಇಲ್ಲಿನ ಒಂದು ದೊಡ್ಡ ಬ್ರಾಹ್ಮಣ ಸಂಘ ಭಾರಿ ದೊಡ್ಡ ಕಾರ್ಯ ಮಾಡ್ತಾ ಇದೆ. ಮನೆಯಲ್ಲಿ ನೀವೆಲ್ಲ ವ್ರತ ನೇಮ ಅನೇಕ ಅಧಿಕ ಮಾಸ ನಿಮಿತ್ತವಾಗಿರತಕ್ಕಂತಹ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ಅದರಲ್ಲಿ ಲೋಪ ಆಗುವುದು ಸಹಜ. ಆದರೆ ನೀವು ಮಾಡುವ ಈ ಜ್ಞಾನ ಕಾರ್ಯ ಇದೆಯಲ್ಲ, ಇದರಿಂದ ಭಗವಂತ ಪ್ರೀತನಾಗಿ ಅಂತಹ ಲೋಪ ದೋಷಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಈ ಉದ್ದೇಶದಿಂದ ಇದು ಬಹಳ ಪ್ರಶಂಸಾರ್ಹವಾಗಿರ್ತಕ್ಕಂತಹ ಕಾರ್ಯ. ಈ ನಿಟ್ಟಿನಲ್ಲಿ ಭಗವಂತನ ಚಿಂತನೆ ನಾವು ಯಥಾಮತಿ ಮಾಡಿದಾಗ ವರಾಹ ಕಲ್ಯಾಣ, ಭೂವರಾಹ ಕಲ್ಯಾಣವನ್ನು ಪ್ರಾರ್ಥನೆ ಮಾಡಿದ್ದಾರೆ. ಭಗವಂತನ ಎಲ್ಲ ಅವತಾರಗಳು ಕೂಡ ಅದು ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಭಗವಂತನ ಎಲ್ಲ ಅವತಾರಗಳು ಮೂಲ ರೂಪವನ್ನಾಗಿರತಕ್ಕಂತಹ ಈ ಪುರುಷೋತ್ತಮ ರೂಪ, ಅದಕ್ಕೆ ಪದ್ಮನಾಭ ಅಂತ ಹೆಸರು. ಪದ್ಮನಾಭ ಜಗೃಹೇ ಪೌರುಷಂ ರೂಪಂ ಅಂತ ಭಾಗವತ ಪ್ರಾರಂಭ ಮಾಡಬೇಕಾದ್ರೇನೆ ಭಗವಂತ ಮೂಲ ರೂಪದಲ್ಲಿ ಪುರುಷೋತ್ತಮ ನಾಮಕನಾಗಿ ತಾನು ಶೇಷಶಾಹಿಯಾಗಿ ಮಲಗಿರ್ತಾನಂತ. ಅಂತಹ ರೂಪದಿಂದಲೇನೆ ಅನಂತ ರೂಪಗಳು ಹೊರಟಿದೆ. ಹೇಗೆ ಒಂದು ದೀಪದಿಂದ ಅನಂತ ದೀಪಗಳು ಹೊರಗಡೆ ಬರುತ್ತದೆ. ಆದರೆ ಒಂದು ದೀಪ ಮಾತ್ರ ಬಹಳ ಪ್ರಕಾಶಕವಾಗಿದೆ, ಈ ದೀಪ ಕಡಿಮೆ ಆಯಿತು ಅಂತ ಯಾರೂ ಅನ್ನೋದಿಲ್ಲ. ಮೊದಲನೇ ದೀಪ ಎಷ್ಟು ಪ್ರಕಾಶಕವಾಗಿದೆಯೋ ಹಾಗೆ ಅದರಿಂದ ಲಕ್ಷ ದೀಪಗಳನ್ನು ಹಚ್ಚಿದರೂ ಕೂಡ ಆ ಎಲ್ಲ ದೀಪಗಳು ಕೂಡ ಅಷ್ಟೇ ಪ್ರಕಾಶಕವಾಗಿದೆ. ಹಾಗೆ ಆ ಭಗವಂತನ ಎಲ್ಲ ರೂಪಗಳು ಪರಿಪೂರ್ಣವಾದ ರೂಪಗಳು. ಆಮೇಲೆ ನಾವು ಭಗವಂತ ಹೀಗೆಲ್ಲ ವರಾಹ ರೂಪದಿಂದ ಮತ್ಸ್ಯ ರೂಪದಿಂದ ಅವತಾರವನ್ನು ಮಾಡಿದ್ದಾನೆ. ಹಾಗಾದರೆ ಇಂತಹ ನೀಚವಾದ ದೇಹ ದೇವರಿಗೆ, ಈ ಪ್ರಾಣಿಯ ದೇಹ ಈ ದೇವರಿಗೆ ಬರ್ತದಲ್ಲ, ಇದು ನಮಗೆಲ್ಲ ಅಂತಹ ಜನ್ಮಗಳು ಬರ್ತದೆ. ಅದೆಲ್ಲ ಯಾಕೆ? ನಮ್ಮ ಪ್ರಾರಬ್ಧ ಕರ್ಮದಿಂದ ಬರುತ್ತೆ. ನಾವ್ಯಾರಾದರೂ ಅನೇಕ ಶಾಸ್ತ್ರಗಳಲ್ಲೇ ತಿಳಿಸಿಕೊಟ್ಟಿದ್ದಾರೆ, ನಮ್ಮ ಜೀವನದಲ್ಲಿ ಅನ್ನದಾನವನ್ನು ಮಾಡದೇ ಇದ್ದರೆ ಹಂದಿಯ ಜನ್ಮ ಬರ್ತದೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಯಾವಾಗ ನಾವ್ಯಾರಾದರೂ ಬ್ರಾಹ್ಮಣರು ಬಂದಿರ್ತಾರೆ, ಯೋಗ್ಯರಾಗಿರ್ತಕ್ಕೋ, ಅನ್ನಸ್ಯ ಕ್ಷುದಿತಂ ಪಾತ್ರಂ, ಅನ್ನದಾನಕ್ಕೆ ಬ್ರಾಹ್ಮಣ ಅಂತಲೇ ನೋಡಬೇಕಾಗಿಲ್ಲ. ಯಾರು ಹಸುದವರು ಬಂದಿರ್ತಾರೋ ಅವರಿಗೆಲ್ಲ ಅನ್ನದಾನ ಮಾಡಬೇಕು. ಅನ್ನಕ್ಕೆ ಮುಖ್ಯವಾಗಿ ಪಾತ್ರರು ಯಾರು ಅಂತಂದರೆ ಕ್ಷುದಿತಂ. ಅದು ಭಿಕ್ಷುಗಾರರಾಗಲಿ, ಯಾವುದೇ ಜಾತಿ ಪ್ರಾಣಿಗಳು ಬಂದರೂ ಕೂಡ ಅದಕ್ಕೇನಾದರೂ ಒಂದು ಆಹಾರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಅದನ್ನು ನಾವು ಮಾಡದೇ ಇದ್ದಾಗ ಅದಕ್ಕೆ ದೋಷ ಏನು ಹೇಳಿದ್ದಾರೆ ಅಂದರೆ, ಈ ವರಾಹ ಜನ್ಮ ನಮಗೆ ಹಂದಿ ಜನ್ಮ ಬರುತ್ತದೆ ಅಂತ ಹೇಳಿದ್ದಾರೆ. ಹಾಗಾದರೆ ದೇವರಿಗೆ ಅವನಿಗೆ ಈ ಒಂದು ವರಾಹ ರೂಪವನ್ನು ಧಾರಣೆ ಮಾಡಿದ್ದಾನೆ ಅಂದರೆ ಯಾರಿಗಾದರೂ ಅನ್ನದಾನ ಮಾಡಿಲ್ಲ ಅಂತ ಭಾವಿಸಬಾರದು ಖಂಡಿತ. ಮತ್ತೆ ಪರಮಾತ್ಮನಿಗೆ ಯಾವ ಇಡೀ ಜಗತ್ತನ್ನೇ ಅನ್ನವನ್ನಾಗಿ ಮಾಡಿಕೊಂಡವನು. ಎಲ್ಲ ಜಗತ್ತು ನಾವೆಲ್ಲ ತಿನ್ನುವ ಅನ್ನವೇ ಅವನ ಭಿಕ್ಷಾರೂಪವಾದದ್ದು. ಈಶಾವಾಸ್ಯವಿದಂ ಸರ್ವಂ. ಅಂತಹ ಪರಮಾತ್ಮನಿಗೆ ಅವನು ಅನ್ನದಾನ ಮಾಡಿಲ್ಲ, ಅದರಿಂದ ಈ ಜನ್ಮ. ಇದೆಲ್ಲ ಕರ್ಮದ ಲೇಪ ನಮಗಿರೋದು. ಯಾವ ಭಗವಂತನ ಸ್ಮರಣೆ ಮಾಡಿದರೆ ಆ ಕರ್ಮದ ಲೇಪಗಳೆಲ್ಲ ದೂರವಾಗತಕ್ಕಂಥದ್ದಾಗುತ್ತೆ. ಅಂತಹ ಸಂದರ್ಭದಲ್ಲಿ ಭಗವಂತನಿಗೆ ಈ ಕರ್ಮದ ಲೇಪ ಇದೆ, ಆದ್ರಿಂದ ಅಂತಹ ಜನ್ಮ ಬಂತು ಅಂತ ಭಾವಿಸಬಾರದು. ಅದಕ್ಕೆ ಪುರಾಣಗಳೆಲ್ಲ ದೇವರ ಅವತಾರದ ಬಗ್ಗೆ, ಯಾರ್ದು ಈ ನಾವು ಯಾಕೆ ಮನುಷ್ಯ ಜನ್ಮದಲ್ಲಿ ಈ ಹಂದಿ ಯಾರಿಗೆ ಅನ್ನ ಮಾಡಿಲ್ಲ, ದಾನ ಮಾಡಿಲ್ಲ ಅಂತಂದ್ರೆ ನಮಗೊಂದು ಕತೆ ಹೇಳ್ಕೋಬಹುದು, ನಾವು ಇಂತಹ ಜನ್ಮದಲ್ಲಿ ಈ ಕಾರ್ಯವನ್ನು ಮಾಡಿದ್ವಿ, ಅದಕ್ಕೆ ಈ ಜನ್ಮ ಬಂತು ಅಂತ. ಆದರೆ ದೇವರ ಇಂತಹ ಒಂದು ಕಾರ್ಯವನ್ನು ಕೂಡ ಲೋಕ ಕಲ್ಯಾಣಕ್ಕೋಸ್ಕರ ಭಗವಂತ ವರಾಹ ರೂಪದಿಂದ ಅವತಾರವನ್ನು ಮಾಡ್ತಾನೆ. ಅನಂತ ಸ್ವಯಂಭೂಮನು
ತಾನು ಸೃಷ್ಟಿಯನ್ನು ಮಾಡಬೇಕು ಅಂತ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ಇದ್ನಂತೆ. ಎಲ್ಲ ಬ್ರಹ್ಮಾದಿ ದೇವತೆಗಳು ಸೃಷ್ಟಿ ಕಾರ್ಯ ಮುಂದುವರಿಬೇಕಲ್ಲ. ದೇವರು ಸೃಷ್ಟಿ ಅಂದ್ರೆ ಏನರ್ಥ? ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಭಗವಂತನ ಇಚ್ಛೆಯಿಂದಲೇನೆ ಜಗತ್ತಿನ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ. ಆದರೆ ದೇವರು ತನ್ನಿಂದಲೇನೆ ಎಲ್ಲ ಕಾರ್ಯಗಳನ್ನು ಮಾಡಿಸಿದ್ರೆ ಇನ್ನೊಬ್ಬರಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಅವರ ಸಾಧನೆ ಆಗಬೇಕಲ್ಲ. ಬ್ರಹ್ಮಾದಿ ದೇವತೆಗಳ ಸಾಧನೆ ಅಂತಂದ್ರೆ ಅವರು ಮಾಡುವ ಭಗವಂತನ ಈ ಕರ್ತವ್ಯ ರೂಪವಾದ ವ್ಯಾಪಾರವನ್ನು ಮಾಡಬೇಕು. ಅವರು ವ್ಯಾಪಾರ ಮಾಡಬೇಕು. ಎಲ್ಲರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮೇಲೆ ಜವಾಬ್ದಾರಿ ಜಾಸ್ತಿ ವಹಿಸ್ಬಿಟ್ಟು ಪಾಪ ಅವರೇ ಅಡಿಗೆ ಮಾಡಬೇಕು, ಉಳಿದವರಿಗೆ ಅವರ ಸಾಧನೆ ಏನು ಮಾಡಬೇಕು? ಹಾಗಾದ್ರೆ ಉಳಿದವರ ಸಾಧನೆ ಅವರವರ ಕೆಲಸಗಳನ್ನು ಮಾಡಿದಾಗ ಅವರ ಸಾಧನೆಯು ಭಗವಂತ ಯಾರ ಅಪೇಕ್ಷೆ ಇಲ್ಲದೇನೆ ಸೃಷ್ಟಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ, ಅದನ್ನು ಪಾಲನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಆದರೆ ಉಳಿದವರಿಂದ ಕಾರ್ಯಗಳನ್ನು ನಡೆಸಿ ಅವರಿಗೂ ಕೂಡ ಉತ್ತಮವಾಗಿರತಕ್ಕಂತಹ ಸಾಧನೆಯನ್ನು ಮಾಡಿಸಬೇಕು ಅಂತ ಹೇಳಿ ಬ್ರಹ್ಮಾದಿಗಳಲ್ಲಿ ಇದ್ದುಕೊಂಡು ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಅಂತ ಇಚ್ಛೆಪಟ್ಟಾಗ ಬ್ರಹ್ಮದೇವರಂತಾರೆ, ಸೃಷ್ಟಿಯನ್ನು ಮಾಡಬೇಕು. ಎಲ್ಲಿ ಮಾಡಬೇಕು ನಾನು? ಯಾಕೆ ಅಂತಂದ್ರೆ ಇಡೀ ಭೂಮಂಡಲ ಅದು ಹೇಗಿದೆ ಅಂತಂದ್ರೆ 50 ಕೋಟಿ ವಿಸ್ತೀರ್ಣವಾಗಿರತಕ್ಕಂತಹದ್ದು ಈ ಬ್ರಹ್ಮಾಂಡ. ಅದಕ್ಕೆ 100 ಕೋಟಿ ವಿಸ್ತೀರ್ಣವಾಗಿರತಕ್ಕಂತಹದ್ದು ಪರದೆಯ ಆಚ್ಛಾದನೆ ಮಾಡಿದ್ದಾರೆ. ಅಂದ್ರೆ ಈ ಒಂದು ಮೋಸಂಬಿ ಹಣ್ಣು ತಗೊಂಡ್ರೆ ಅದರ ಸುತ್ತಲೂ ಸಿಪ್ಪೆ ಇರ್ತದೋ ಇಲ್ಲ, ಅದು 100 ಕೋಟಿ ವಿಸ್ತೀರ್ಣವಾದ ಹೊದಿಕೆಯನ್ನು ಹೊದಿಸಿದ್ದಾನೆ. ಅದು ದೊಡ್ಡ ಕರ್ಪರ ಅಂತ ಕರೀತಾರೆ, ಬ್ರಹ್ಮಾಂಡದ ಕರ್ಪರ. ಆ ಕರ್ಪರಕ್ಕೆ ಸಣ್ಣ ಒಂದು ಭಗವಂತನ ಉಗುರು, ತ್ರಿವಿಕ್ರಮ ರೂಪಿ ಪರಮಾತ್ಮನ ಉಗುರು ತಾಕಿದ್ದಕ್ಕೆ ಹೊರಗಡೆ ಇರತಕ್ಕಂತಹ ನೀರು ಅಲ್ಲಿ ಒಳಗಡೆ ಬಂದಿದ್ದಕ್ಕೆ ಅದೇ ಗಂಗಾಜಲವಾಗಿ ಹೊರಹೊಮ್ಮಿತು ಭಗವಂತನ ಪಾದೋದ್ಭವಳಾಗಿ. ಅಷ್ಟು ಭಗವಂತನ ಮಹಾತ್ಮ. ಇಂತಹ ದೊಡ್ಡ ಬ್ರಹ್ಮಾಂಡ ಹೇಗೆ ನಿಂತಿದೆ ಅಂತಂದ್ರೆ ಸಂಕರ್ಷಣ ಶಕ್ತಿಯಿಂದ, ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳ್ತೀವಿ ನಾವು. ಒಂದು ಬಾಲ್ ಹಾಕಿದ್ರೆ ಕೆಳಗಡೆ ಬಿಟ್ಬಿಡ್ತದೆ. ಯಾಕೆ? ಭೂಮಿಯಲ್ಲಿ ಒಂದು ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಹೇಳ್ತೀವಿ. ಆದ್ರೆ ಭೂಮಿ ಅಷ್ಟು ದೊಡ್ಡ ಭಾರಭೂತವಾದಂತಹದ್ದು, ಆದ್ರೆ ಅದು ಬೀಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಶೇಷದೇವರ ಸಂಕರ್ಷಣ, ಆ ಪರಮಾತ್ಮನ ಶೇಷಾಂತರ್ಯಾಮಿಯಾದ ಸಂಕರ್ಷಣ ರೂಪಿ ಪರಮಾತ್ಮನ ಸಂಕರ್ಷಣ ಶಕ್ತಿಯಿಂದ ಶೇಷದೇವರ ತಲೆಯ ಮೇಲೆ 30,000 ಯೋಜನೆ ಎತ್ತರದ ಭಾಗದಲ್ಲಿ ಭೂಮಂಡಲ ನಿಂತಿದೆ ಅಂತ ಒಂದು ಕಕ್ಷೆಯಲ್ಲಿ. ಬರೀ ಸಂಕರ್ಷಣ ಶಕ್ತಿ, ಅದು ಯಾರು ಹಿಡ್ಕೊಂಡಿಲ್ಲ, ಏನಿಲ್ಲ, ಆ ಕಕ್ಷೆಯಲ್ಲಿ ನಿಂತಿದೆ. ಆದ್ರೆ ಏನಾಯ್ತು, ಆ ಭಾರಕ್ಕೆ ಒಮ್ಮೊಮ್ಮೆ ಏನಾಯ್ತು, ಅದು ತೇಲ್ತಾ ಬರ್ತಾ ಇದೆ. ಆ ಸಮುದ್ರ ಎಲ್ಲ ಕೆಳಗಡೆ ಎಲ್ಲ ನೀರು ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅದು ಮುಳುಗು ಹೋಗುವ ಪ್ರಸಂಗ ಯಾಕೆ ಬಂತು ಅಂತಂದ್ರೆ, ಈ ಭೂಮಿ ಅಂತಿದ್ದಾಳಲ್ವ ಧರಾದೇವಿ, ಈ ಧರಾದೇವಿಯನ್ನ 3 ಜನರನ್ನ ನಾವು ಕಾಣ್ತೇವೆ. ಭೂ ಅನ್ನೋ ಶಬ್ದವನ್ನ, ಭೂದೇವಿ ಒಂದು ಸಾಕ್ಷಾತ್ ಲಕ್ಷ್ಮೀ ರೂಪ ಅನ್ನೋ ಭೂರೂಪ ಇದೆ. ಇನ್ನೊಂದು 18ನೇ ಕಕ್ಷೆಯಲ್ಲಿ ಬರತಕ್ಕಂತಹ ದ್ಯಾವ ಪೃಥಿವಿ ಅಂತ ಹೇಳುವಂತಹ ಈ ದ್ಯಾವ ಮತ್ತೆ ಪೃಥಿವಿಗೆ ಅಭಿಮಾನಿಯಾಗಿರ್ತಕ್ಕಂಥ ಈ ಧರಾದೇವಿಯನ್ನು 18ನೇ ಕಕ್ಷೆಯಲ್ಲಿ ಬರ್ತಾಳೆ, ಅವಳು ಭೂದೇವಿ. ಆಮೇಲೆ ಅದಾದ ನಂತರ ಶನೀಶ್ಚರ ಅವನು ಕೂಡ ಭೂಮಿಗೆ ಅಭಿಮಾನಿನೇ. ಯಾವ ಭೂಮಿ ಅಂದ್ರೆ, ಯಾವ ಭೂಮಿಯಲ್ಲಿ ಈ ಬರಡು ಭೂಮಿ ಅಂತಾರಲ್ಲ ಅದಕ್ಕೆಲ್ಲ ಅಭಿಮಾನಿ ಶನೀಶ್ಚರ. ಅವನ ಜೊತೆಗೆ ಇರ್ತಕ್ಕಂತಹ ಒಬ್ಬಳು ಧರಾದೇವಿ ಇದ್ದಾಳೆ. ಹೀಗೆ 3 ಜನ ಭೂದೇವಿಯರಿದ್ದಾರೆ. ಆದ್ರೆ ಈ 18ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಯಾವ ಧರಾದೇವಿ ಇದ್ದಾಳೆ, ಅವಳಿಗೆ ಭೂದೇವಿ, ಅವಳಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿ ಆವೇಶ ಸನ್ನಿಧಾನ, ವಿಶೇಷವಾಗಿ ಸನ್ನಿಧಾನ ಇದೆ. ಆದ್ರಿಂದ ಅಂತಹ ಸೌಂದರ್ಯ ಇತ್ತಂತೆ. ಯಾಕೆಂದ್ರೆ ಲಕ್ಷ್ಮಿಯಲ್ಲಿ ಭಗವಂತನಿಗೆ ಇಷ್ಟವಾದ ಅನಂತ ಗುಣಗಳಿದೆ. ಮಹಾಲಕ್ಷ್ಮೀ ದೇವಿ ಅನಂತ ಗುಣ ಪರಿಪೂರ್ಣಗಳು, ಜೀವಾದಿಗಳಿಗಿಂತಲೂ. ಅವರಲ್ಲಿ ಯಾವ ಗುಣಗಳನ್ನ ಯಾರಲ್ಲಿ ಜಾಸ್ತಿ ಅಭಿವ್ಯಕ್ತಿ ಮಾಡ್ತಾನೋ ಭಗವಂತ ಅವರ ಮೇಲೆ ಬಹಳ ಪ್ರೀತನಾಗ್ತಾನೆ. ಅದನ್ನ ನಾವು ಗಮನಿಸಬೇಕು. ಇವತ್ತೆಲ್ಲ ನಾವು ದೇವರಿಗಿಷ್ಟ ಏನೋ ಯಾಕೆ ಆಗ್ತೇವೆ? ನಾವು ಯಾವುದೋ ಒಂದು ಭಗವದ್ಭಕ್ತರಲ್ಲಿ ಇರ್ತಕ್ಕಂಥ ಒಂದು ಗುಣಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಕು, ದೇವರಲ್ಲಿ ಪ್ರೀತನಾಗ್ತೇವೆ. ಆದ್ರೆ ಆ ಭೂದೇವಿ, ಆ 18ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಭೂದೇವಿ ಪರಮಾತ್ಮನ ಚಿಂತನೆಯನ್ನು ನಿರಂತರವಾಗಿ ತಿತಿಕ್ಷಾ, ಭೂದೇವಿಯಲ್ಲಿರ್ತಕ್ಕಂಥ ಮುಖ್ಯ ಗುಣ ಏನು? ಸಹನೆ. ಆ ಸಹನೆ ಅದು ಎಲ್ಲ ವಿಧವಾಗಿರ್ತದೆ. ಎಷ್ಟು ನಾವು ಮಾಡುವ ಅನ್ಯಾಯ ಕಾರ್ಯಗಳು ಇದ್ರೂ ಅದನ್ನೆಲ್ಲ ಸಹನೆ ಮಾಡಿಕೊಂಡು ಇರ್ತಕ್ಕಂಥವಳಾಗಿದ್ದಾರೆ. ಇದು ಲಕ್ಷ್ಮೀದೇವಿಯ ಒಂದು ಗುಣ.
ಅದನ್ನ ವಿಶೇಷವಾಗಿ ಆ ಒಂದು ವಿಭೂತಿ ರೂಪವನ್ನು ಅವಳಲ್ಲಿ ಇಟ್ಟಿದ್ದಾಳೆ. ಆದ್ರಿಂದ ಇವಳಲ್ಲಿ ಅಂತಹ ಒಂದು ಸೌಂದರ್ಯ, ಆ ಗುಣಗಳಿಂದ ಭಗವಂತನಿಗೆ ಪ್ರೀತಿಪಾತ್ರಳಾಗಿ ತಾನು ಆ ಭೂದೇವಿಯನ್ನ ಏನ್ ಮಾಡಿದ್ದ ಅಂತಂದ್ರೆ ವರಾಹ ರೂಪದಿಂದ, ಅಂದ್ರೆ ವ್ಯಕ್ತ ಅದು ಮೊದಲಿಗೆ ಏನು ಯಾವ ಗರ್ಭದಲ್ಲಿ ಬಂದಿದ್ದಲ್ಲ, ಹೇಳಿದ್ನಲ್ಲ, ಮೂಲ ಪುರುಷ ರೂಪದಿಂದಲೇನೆ ಅನಂತವಾದ ರೂಪಗಳು ಭಗವಂತನಿಂದ ಹೊರಡ್ತಾ ಇರ್ತದೆ. ಆದ್ರಿಂದ ಇಂತಹ ವರಾಹ ರೂಪಿಯಾದ ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೆ ಈ ಧರಾದೇವಿ 18ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಧರಾದೇವಿಯಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿ ಸನ್ನಿಹಿತಳಾಗಿದ್ದಾಳೆ ಅಂತ ಅವಳ ಮೇಲೆ ಭಾರೀ ಪ್ರೀತಿಯಿಂದ ಆಲಿಂಗನೆ ಮಾಡಿಕೊಂಡಂತೆ. ಎಷ್ಟು ಅಗ್ನಿಪುರಾಣ ಹೇಳುತ್ತದೆ, ಎಷ್ಟು ವರ್ಷ ಆಲಿಂಗನೆ ಮಾಡಿಕೊಂಡ ಅಂತಂದ್ರೆ ದೇವಮಾನದ ಪ್ರಕಾರ 1 ವರ್ಷಗಳ ಕಾಲ. ಅಂದ್ರೆ ನಮ್ಮ ವರ್ಷ ಅವ್ರಿಗೆ 1 ದಿವಸ, ನಮ್ಮ ವರ್ಷ ನಮ್ಗೆ 1 ವರ್ಷ ಆಯ್ತು ಅಂತಂದ್ರೆ ದೇವತೆಗಳಿಗೆಲ್ಲ ಅವ್ರಿಗೆ 1 ದಿವಸ ಲೆಕ್ಕ. ಹಾಗೆ ನಮಗೆ 365 ವರ್ಷ ಆಯ್ತು ಅಂತಂದ್ರೆ ಅವ್ರಿಗೆ 1 ವರ್ಷ ಆಯ್ತು. ಹಾಗಾದ್ರೆ 365 ವರ್ಷಗಳ ಕಾಲ ಆ ಭೂದೇವಿಯನ್ನು ಆಲಿಂಗನ ಮಾಡಿಕೊಂಡಿದ್ನಂತೆ. ಅವಳು ಆನಂದ ತುಂಬಿತ್ತು. ದೇವರ ಆಲಿಂಗನ ಇಷ್ಟು ದಿವಸ ಸಿಕ್ಕಿದೆ ಅಂತಂದ್ರೆ ಮೈ ಮರೆತು ಬಿಟ್ಲಂತೆ ಅವಳು. ಆ ಮೈ ಮರೆತು ಹಿಂಗ ಬಿಟ್ಟಾಗ ಅವಳಿಗೆ ಯಾರಾದ್ರೂ ಭಾರಿ ಇದನ್ನು ಮಾಡಿಕೊಂಡಾಗ ತಮ್ಮ ಲೋಕದಲ್ಲೇ ತಾವಿಲ್ಲ ಅಂತಾದ್ರೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಮೈಯ ಜೀವನದಲ್ಲಿ, ಇದಕ್ಕಿದ್ದಂಗೆ ಕೆಳಗೆ ಬೀಳ್ತಾರೆ. ಹಾಗೆ ತನ್ನ ಕಕ್ಷೆಯಿಂದ ಭಗವಂತ ಆ ಲಕ್ಷ್ಮಿಯ ಆ ಸನ್ನಿಧಾನ ಇರೋದ್ರಿಂದ 1 ವರ್ಷಗಳ ಕಾಲ ದೇವಮಾನವದ ಪ್ರಕಾರ ಅದನ್ನ ಆಲಿಂಗನೆ ಮಾಡಿಕೊಂಡ್ರೆ ಅದನ್ನ ಅವಳಿಗೆ ಆ ಆಲಿಂಗನದ ಸುಖದ ಅನುಭವದಿಂದ ನಿಂದಿರ್ಲಿಕ್ಕಾಗ್ಲಿಲ್ಲಂತೆ. ಕಕ್ಷೆಯಿಂದ ಕೆಳಗಡೆ ಬೀಳ್ಲಿಕ್ಕೆ ಶುರುವಾಯ್ತು. ಆ ಭೂಮಿ ಅಗ್ನಿಪುರಾಣ ಉಲ್ಲೇಖ ಮಾಡಿದ್ರು. ಕಕ್ಷೆಯಿಂದ ಬೀಳ್ಲಿಕ್ಕೆ ಶುರುವಾದಾಗ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಅಯ್ಯೋ ಬೀಳ್ತಾ ಇದ್ದಾಳಲ್ಲ, ಇಷ್ಟು ದಿವಸ ಆಲಿಂಗನೆ ಮಾಡಿಕೊಂಡಿನಿ, ಇವಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ತಾನು ಮತ್ತೆ ಪುಟ್ಟ ರೂಪವನ್ನ, ಹಂದಿಯ ರೂಪವನ್ನ ಸ್ವೀಕಾರ ಮಾಡಿಕೊಂಡು ದೊಡ್ಡ ಇಡೀ ಬ್ರಹ್ಮಾಂಡ ಭೂಮಿಯನ್ನ ಆಲಿಂಗನೆ ಮಾಡಿಕೊಳ್ಬೇಕು ಅಂದ್ರೆ ದೊಡ್ಡ ರೂಪವನ್ನು ಧಾರಣೆ ಮಾಡಿದ್ದ. ವರಾಹ ರೂಪವನ್ನು, ಪುಟ್ಟ ರೂಪವನ್ನು ಧಾರಣೆ ಮಾಡಿ ನೀರಿನಲ್ಲಿ ಹೋಗಿ ಆ ಮುಳುಗುವಂತಹ ಆ ಭೂಮಿಯನ್ನು ತನ್ನ ಕೋರೆಯ ದವಡೆಯಿಂದ ಎತ್ತಿ ಬರ್ತಾ ಇದ್ದಾನಂತೆ. ಆವಾಗ ಒಬ್ಬ ದೈತ್ಯ, ಹಿರಣ್ಯಾಕ್ಷ ಅಂತ ಒಬ್ಬ ದೈತ್ಯ, ಅವನು ಆದಿ ಹಿರಣ್ಯಾಕ್ಷ ಅಂತ ಬ್ರಹ್ಮದೇವರ ಬಲ ಮುಖದಿಂದ ಆವಿರ್ಭೂತನಾಗಿರ್ತಕ್ಕಂಥ ಅಧರ್ಮ ಅಂತ. ಬ್ರಹ್ಮದೇವರ ಅದರಿಂದ ಅಧರ್ಮ ಹುಟ್ಟಿರ್ತಕ್ಕಂಥದ್ದು. ಆ ಅಧರ್ಮಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ಆದಿ ಹಿರಣ್ಯಾಕ್ಷ. ಅವನು ಏನ್ ಮಾಡ್ತಾ ಇದ್ದಾನೆ, ಅಯ್ಯ ಇದು ಮುಳುಗ್ತಾ ಇದೆ, ಇದನ್ನ ಕೆಲವರಿಗೆ ಮುಳುಗೋದ್ರು ನೋಡಿದ್ರೆ ಭಾರಿ ಖುಷಿ ಆಗ್ತದೆ. ಯಾರಾದ್ರೂ ಈಜು ಬರೋದಿಲ್ಲ ಮಾಡ್ಲಿ, ಎಷ್ಟು ಹೆಂಗ್ ಬೆಡ್ತಾನೆ ನೋಡೋಣ ಅಂತ ಹೇಳಿ ಚಪ್ಪಾಳೆ ತಡ್ತಾ ಇರ್ತಾರೆ. ಇವನು ಅಂತಹ ದೈತ್ಯ ಸ್ವಭಾವದವನು. ಏನ್ ಮಾಡಿದ, ಮುಳುಗ್ತಾ ಇದೆ, ಖುಷಿ ಪಡ್ತಾ ಇದ್ದಾನೆ, ಇದು ಯಾವುದೋ ಹಂದಿ ಒಂದು ರಕ್ಷಣೆ ಮಾಡ್ತಾ ಇದೆಯಲ್ಲ ಅಂತ ಅದ್ರ ಜೊತೆಗೆ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಹೋಗಿ ಆ ವರಾಹ ರೂಪಿ ಪರಮಾತ್ಮನ ಜೊತೆಗೆ ಯುದ್ಧಕ್ಕೆ ಹೋದಾಗ ಅಷ್ಟು ಬೇರೆ ಯಾಕೆ ಮೊದಲಿಗೆ ಮಾತಾಡಿಸ್ತಾ ಇದ್ದಾನೆ, ಯಾಕೆ ಮಾಡ್ತಾ ಇದ್ದಿ, ಅದು ಮುಳುಗ್ತಾ ಇದೆ, ಬಿಡು ಅದನ್ನ, ಆ ಕಕ್ಷೆಯಿಂದ ಬಿಟ್ಟರು ಏನಾಯ್ತು ನಿನಗೆ ಅಂತ ಕೇಳಿದಾಗ ಮಾತಾಡ್ತಾ ಇಲ್ಲ. ಮಾತಾಡದೇ ಇದ್ದಾಗ ಇನ್ನಿಷ್ಟು ಸಿಟ್ಟು ಬಂತು. ಯಾರಾದ್ರೂ ಮಾತಾಡಿಸಿದಾಗ ಸುಮ್ಮನೆ ಹೋದ್ರೆ ನಮ್ಗೆ ಇನ್ನಿಷ್ಟು ಸಿಟ್ಟು ಬರುತ್ತೆ. ಆ ಹಿರಣ್ಯಾಕ್ಷನಿಗೆ ಅಂತಹ ಸಿಟ್ಟು ಬಂತು ಆ ದರ್ಪದಿಂದ. ನಾನು ಮಾತಾಡಿದ್ರು ಕೂಡ ಮಾತಾಡ್ತಾ ಇಲ್ಲ ಅಂತ ಹೇಳಿ ಯುದ್ಧವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದ. ಆವಾಗ ಆ ಆದಿ ಹಿರಣ್ಯಾಕ್ಷನನ್ನ ತನ್ನ ಕೋರೆ ಹಲ್ಲಿನಿಂದ ತಾನು ಸಂಹಾರವನ್ನ ಮಾಡಿ ಆ ಭೂಮಿಯನ್ನ ಮತ್ತೆ ಪುನಃ ಆ ಕಕ್ಷೆಗೆ, ಯಾವ ಶೇಷದೇವರ 30 ಯೋಜನ ವಿಸ್ತೀರ್ಣವಾದಂತಹ ಎತ್ತರದ ಪ್ರದೇಶದಲ್ಲಿ ಏನು ಕಕ್ಷೆ ಇದೆ, ಭೂಮಿಯ ಕಕ್ಷೆ, ಆ ಕಕ್ಷೆಯಲ್ಲಿ ಮತ್ತೆ ಪುನಃ ತಂದು ನಿಲ್ಲಿಸ್ತಾನಂತೆ. ಆವಾಗ ತಂದು ನಿಲ್ಲಿಸಿದಾಗ ಭಾರಿ ಆನಂದ. ಸ್ವಾಮಿ, ನಿನ್ನ ಆಲಿಂಗನದಿಂದ ಮೈ ಮರೆತಂತಹ ನನಗೆ ಎಲ್ಲಿ ಬೀಳ್ತೀನಿ ಅನ್ನೋದು ಗೊತ್ತಿದ್ದಿಲ್ಲ ನನಗೆ, ಅಂತಹ ಪುನಃ ಮತ್ತೆ ನನ್ನನ್ನು ಉದ್ಧಾರ ಮಾಡಿರ್ತಕ್ಕಂಥವನಾಗಿದ್ದಿ, ಆದ್ರಿಂದ ನನ್ನನ್ನು ಸ್ವೀಕಾರ ಮಾಡು ಅಂತ ಪ್ರಾರ್ಥನೆ ಮಾಡತಕ್ಕಂಥವಳಾಗಿದ್ದಾಳೆ. ಅನೇಕ ರೀತಿ ಸ್ತೋತ್ರ ಮಾಡಿದ್ದಾಳೆ. ಅಗ್ನಿಪುರಾಣದಲ್ಲಿ ಅದರ ಕಥೆ ಮಹಾಸ್ತೋತ್ರ. ಆ ಭಗವಂತ ತಾನು ವರಾಹ ರೂಪವನ್ನು ಧಾರಣೆ ಮಾಡಿಕೊಂಡು ಎದ್ದು ಒಂದು ಬಾರಿ ಮೈಯನ್ನ ಝಾಡಿಸಿದ್ನಂತೆ. ಇಡೀ ಮೈಯೆಲ್ಲ ಝಾಡಿಸಿದ್ರೆ ಎಲ್ಲ ಯಜ್ಞದ ಸಾಮಗ್ರಿಗಳೆಲ್ಲ ಪ್ರಾದುರ್ಭೂತವಾಗಿದೆ. ಅದೇ ಯಜ್ಞದ ಭಗವಂತನ ಈ ಎಳ್ಳು, ದರ್ಬೆ, ಅವನ ರೋಪ ಕೂಪಗಳೆಲ್ಲ ಕೆಳಗಡೆ ಬಿದ್ದುವಲ್ಲ, ಅವೆಲ್ಲ ಎಳ್ಳು, ದರ್ಬೆ ಇತ್ಯಾದಿಗಳ ಮೂಲಕ ಹೊರಗಡೆ ಬಂದು ಅತ್ಯಂತ ಪವಿತ್ರವಾಗಿರತಕ್ಕಂಥ. ಆಮೇಲೆ ಅವನ ಬೆವರು ಬಂತು, ನೀರು ಎಲ್ಲ ಮೈಯಲ್ಲಿತ್ತು. ಒಂದು ಬಾರಿ ಆ ನೀರನ್ನು ತೆಗೆದು ಆ ಭೂಮಿ ಮೇಲೆ ಹಾಕಿದ್ನಂತೆ. ಭೂಮಿ ಮೇಲೆ ಹಾಕಿದ್ರೆ 3 ಜನ ಮಕ್ಕಳು ಹುಟ್ಟಿದ್ರಂತೆ. ಆ ಭೂಮಿ ಮೇಲೆ ವರಾಹ ರೂಪಿ ಪರಮಾತ್ಮನ
ಮೈ ಮೇಲೆ ಇರತಕ್ಕಂತಹ ಬೆವರಿನ ರೂಪದಲ್ಲಿ ಇರತಕ್ಕಂತಹ ನೀರನ್ನು ತೆಗೆದು ಭೂಮಿ ಮೇಲೆ ಹಾಕಿದ್ರೆ 3 ಜನ ಮಕ್ಕಳು. ಮೊದಲನೇವನೇ ವಾಸ್ತುಪುರುಷ. ವಾಸ್ತುಪುರುಷ ಅಂತ ನಾವಿವತ್ತೇನು ಮನೆಯನ್ನ ಗೃಹ ಪ್ರವೇಶ ಮಾಡಬೇಕಾದ್ರೆ ವಾಸ್ತುಪುರುಷನ ಆರಾಧನೆಯನ್ನು ಮಾಡಬೇಕು. ವಾಸ್ತು ಹೋಮ ಮಾಡ್ತೇವೆ. ವಾಸ್ತು ಅಂದ್ರೆ ರಾಕ್ಷಸ ಅಂತ ಅನ್ಕೊಳ್ಬಾರ್ದು. ಸಾಕ್ಷಾತ್ ಭಗವಂತನ ಮಗನಾಗಿ ಭೂಮಿಯಲ್ಲಿ ಅವತಾರ ಮಾಡಿರ್ತಕ್ಕಂತಹ ಒಬ್ಬ ಮಗ, ಜ್ಯೇಷ್ಠ ಮಗ ಅವನು ವಾಸ್ತುಪುರುಷ. ಅವನು ಹುಡ್ತಾನೆ ಮೊದಲನೇ ಮಗ. ಇದು ಎರಡನೇ ಮಗನಾಗಿ ನರಕಾಸುರ. ಪ್ರಾಗ್ಜ್ಯೋತಿಷಪುರಕ್ಕೆ ಅಧಿಪತಿ. ಅವನು ರಾಕ್ಷಸನಾಗಿರ್ತಕ್ಕಂಥ ಭೂಮಿಯ ಮಗನೂ ಕೂಡ ರಾಕ್ಷಸ. ಎಲ್ಲರೂ ದೇವರ ಮಕ್ಕಳೇ. ಆದರೆ ಅವನ ಬೆವರಿನಿಂದ ಹುಟ್ಟಿದಾಗ ಒಬ್ಬ ವಾಸ್ತುಪುರುಷ, ಅವನು ದೇವತೆಯಾದ, ಇವನು ಮಹಾ ರಾಕ್ಷಸನಾಗಿರ್ತಕ್ಕಂಥವನ. ರಾಕ್ಷಸನಾಗಿ ಏನು ಕಂಡಿದ್ದು ಯಾವ್ದು ಚೆನ್ನಾಗಿ ಕಾಣ್ತದೋ ಅದೆಲ್ಲ ನನಗಿರಬೇಕು, ಅದು ನಂದಾಗಿರ್ಬೇಕು ಅನ್ನೋ ಭಾವನೆ, ಅನ್ನೋ ಚಿಂತನೆ. ಅದಕ್ಕೋಸ್ಕರ ಎಲ್ಲ ಕಡೆ ಸಂಚಾರ ಮಾಡಿದ. ಯಾವ್ದಾದ್ರೂ ಒಳ್ಳೆ ಸ್ತ್ರೀ ಕಂಡ್ಲೆ ಅವಳನ್ನು ಸ್ವೀಕಾರ ಮಾಡಿದ. ಯಾವ್ದಾದ್ರೂ ಮನೆಯಲ್ಲಿ ವಸ್ತು ಚೆನ್ನಾಗಿ ಕಾಣುತ್ತು ಅಂತಂದ್ರೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಒಮ್ಮೆ ದೇವಲೋಕಕ್ಕೆ ಹೋಗಿದ್ನಂತ. ಅದಕ್ಕೆ ಒಳ್ಳೆ ಕರ್ಣಕುಂಡಲಗಳನ್ನು ಧಾರಣೆ ಮಾಡಿದ್ದು. ಚೆನ್ನಾಗಿದೆ ಅಂತ ಕೇಳಿದ್ರೆ ಕೊಡ್ತಾ ಇದ್ದೋ ಇಲ್ಲೋ, ಕಿವಿ ಸಮೇತ ಹರಿದು ಕಿತ್ಕೊಂಡು ಹೋಗ್ಬಿಟ್ಟಿದ್ದ. ಸಿಟ್ಟು ಬಂತು. ಅದಕ್ಕೋಸ್ಕರ ಆ ಸಿಟ್ಟಿನಿಂದ ಪರಮಾತ್ಮನ ಹತ್ರ ಬಂದು ಇಂದ್ರದೇವರು ಪ್ರಾರ್ಥನೆ ಮಾಡಿದಾಗ ಅದಿತಿಯ ಕರ್ಣಕುಂಡಲವನ್ನು ಕಿತ್ಕೊಂಡು ಹೋಗಿದ್ದಾನೆ ನರಕಾಸುರ ಅಂತ ಹೇಳಿದಾಗ, ಸತ್ಯಭಾಮೆ, ಅದೇ ಭೂದೇವಿಯ ಸಾಕ್ಷಾತ್ ಅವತಾರ ಮಹಾಲಕ್ಷ್ಮೀ ದೇವಿ ಸತ್ಯಭಾಮೆ, ಅವಳನ್ನು ಕರಕೊಂಡು ತಾನು ಯುದ್ಧಕ್ಕೆ ನರಕಾಸುರನ ಪ್ರಾಗ್ಜ್ಯೋತಿಷಪುರ ಅಂತಂದ್ರೆ ಇವತ್ತಿನ ಭೂತಾನ್, ನಾವೇನು ಭೂತಾನ್ ಪ್ರದೇಶ ಅಂತ ಹೇಳ್ತೇವೆ, ಆ ಭೂತಾನ್ ಪ್ರದೇಶ, ಅಸ್ಸೇ ಭೂತಾನ್, ಆ ಪ್ರದೇಶದಲ್ಲಿ ಅವನು ಅಧಿಪತಿಯಾಗಿದ್ದ. ಅವನ ಬಂಧನದಲ್ಲಿ ಸುಮಾರು 16,100 ಜನ ಸ್ತ್ರೀಯರನ್ನೆಲ್ಲ ಬಂಧನದಲ್ಲಿ ಇಟ್ಟುಕೊಂಡಿದ್ದ. ಯಾಕೆ? ಅವರೆಲ್ಲ ಚೆನ್ನಾಗಿದ್ರು, ನನ್ನ ಅಧೀನದಲ್ಲಿರಬೇಕು ಅಂತ. ಇವತ್ತೆಲ್ಲ ನಾವು ಹಾಗೆ ನರಕಾಸುರನ ಸ್ಥಿತಿಯಲ್ಲೇ ಇರ್ತೀವಿ. ಯಾವ್ದಾವ್ದು ಮಾರ್ಕೆಟ್ನಲ್ಲಿ ಒಳ್ಳೆ ಕಾಣಿಸ್ತದೋ ಅದು ನಮ್ಮ ಮನೆಯಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಅದೆಲ್ಲ ನರಕಾಸುರನ ಸ್ವಭಾವ. ಯಾವ್ದಾವ್ದು ಒಳ್ಳೇದಿರ್ತದೋ ನಮ್ದಾಗಿರ್ಬೇಕು, ನಮ್ಮ ಅಧೀನದಲ್ಲಿ ಇರಬೇಕು ಅಂತ ಅನ್ನೋದು. ಅಂತಹ ಆ ನರಕಾಸುರ ಅವನು ಭೂಮಿ ಪುತ್ರನಾಗಿರ್ತಕ್ಕಂಥವನು. ಇನ್ನು ಮೂರನೇ ವ್ಯಕ್ತಿ ಅವನು ಕುಜ, ಮಂಗಳ ಗ್ರಹ ಅಧಿಪತಿಯಾಗಿರ್ತಕ್ಕಂತಹ ಕುಜ, ಅವನು ಭೂಮಿ ಸುತ. ಹೀಗೆ ಭಗವಂತನ ಮಕ್ಕಳಾಗಿ ಮೊದಲನೇ ಮಗ ಅವನು ವಾಸ್ತುಪುರುಷ. ನಾವು ಅವನನ್ನ ದೇವರು ಏನ್ ಮಾಡಿದ್ರು, ದೇವತೆಗಳ ಗಣಕ್ಕೆ ಸೇರಿಸಿ ಯಾವ ಸ್ಥಳದಲ್ಲಿ ನಾವು ಕರ್ಮಗಳನ್ನು ಮಾಡುವಂತಹ, ಕರ್ಮ ಅಂತಂದ್ರೆ ಭವನ ಅನ್ನೋದು ಶಬ್ದಕ್ಕೆ ಏನರ್ಥ ಸಂಸ್ಕೃತದಲ್ಲಿ ಅಂದ್ರೆ ಭಾ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಭಾ ಅನ್ನೋ ಶಬ್ದಕ್ಕೆ ಭಾ ದೀಪ್ತವು, ಹಾಗಾದ್ರೆ ಜ್ಞಾನ ಅಂತ ಅರ್ಥ. ಯಾವ ಮನೆಯಲ್ಲಿ ವಿಶೇಷವಾಗಿ ಜ್ಞಾನಪೂರ್ವಕವಾದ ಸತ್ಕರ್ಮಗಳು ನಡೀತಾ ಇರ್ತದೋ ಅದು ನಿಜವಾಗಿಯೂ ಭವನ ಆಗತ್ತೆ, ಮಂದಿರ ಆಗತ್ತೆ, ಭವನವಾಗಿ ಮಂದಿರ ಆಗತ್ತೆ. ಯಾವ ಮನೆಯಲ್ಲಿ ಜ್ಞಾನಪೂರ್ವಕವಾದ ಕರ್ಮಗಳು ನಡೆಯೋದಿಲ್ವೋ ಅದು ಬರೇ ಭ ತೆಗೆದು ಬಿಟ್ರೆ, ಭ ಅಂದ್ರೆ ಜ್ಞಾನ ಹೋಯ್ತು, ತೆಗೆದ್ರೆ ಏನಾಯ್ತು, ವನ ಆಯ್ತು. ವನ ಅಂದ್ರೆ ಕಾಡು ಅಂತ ಅರ್ಥ. ಹಾಗಾಗುತ್ತೆ. ಅದಕ್ಕೆ ಮನೆಯಲ್ಲಿ ಮಾಡುವ ಸತ್ಕರ್ಮಗಳೆಲ್ಲವೂ ಕೂಡ ಅದು ಜ್ಞಾನಪೂರ್ವಕವಾಗಿರಬೇಕು, ಆವಾಗ ಭವನ ಆಗುತ್ತೆ. ಅದು ಬರಬೇಕು ಅಂತಂದ್ರೆ ಬರೇ ಉದ್ದೇಶ ಅಲ್ಲ, ಆ ಸ್ಥಳದ ಮಹತ್ವದಿಂದಲೂ ಕೂಡ ಕೆಲವೊಮ್ಮೆ ನಮ್ಮ ಮಾನಸಿಕವಾಗಿರ್ತಕ್ಕಂತಹ ಚಿಂತನೆಗಳು ಬದಲಾವಣೆ ಆಗಲಿಕ್ಕೆ ಅವಕಾಶ ಇರುತ್ತೆ. ಕೆಲವೊಂದು ಸ್ಥಳಕ್ಕೆ ಹೋದಾಗ ಒಳ್ಳೆ ಯೋಗ್ಯವಾದ ರೀತಿಯಲ್ಲಿ ಆ ಮನೆಯ ವಾಸ್ತುಗಳನ್ನು ಕಟ್ಟಿಸಿ ಅದನ್ನ ಮಾಡಿಕೊಂಡು ಆಯಾ ಸ್ಥಳಗಳಲ್ಲಿ ಒಂದು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮನೆಯ ವಾಸ್ತುಕ್ಕೆ ಬೇಕಾಗಿರತಕ್ಕಂತಹ ಸುಮಾರು 52 ಮಂದಿ ದೇವತೆಗಳನ್ನು ಹೇಳಿದ್ದಾರೆ. 52 ಕೋಣಗಳಲ್ಲಿ ಈ ದೇವತೆ ಇರ್ತಾನೆ. ಯಾವ ಅಡಿಗೆ ಮನೆಯಲ್ಲಿ, ಆಮೇಲೆ ದೇವರ ಪೂಜೆಯ ಗೃಹದಲ್ಲಿ, ಹೀಗೆ ಶಯನಗೃಹದಲ್ಲಿ, ಹೀಗೆ ಹಸುವಿನ ಕೊಟ್ಟಿಗೆ, ಬಾವಿ, ನೀರುಗಳು ಇವುಗಳು ಇರತಕ್ಕಂತಹ ಪ್ರದೇಶದಲ್ಲಿ ಸುಮಾರು 53 ದೇವತೆಗಳನ್ನು ಹೇಳಿದ್ದಾರೆ. ಇವರೆಲ್ಲ ಎಲ್ಲಿ ಸನ್ನಿಹಿತರಾಗಿರ್ತಾರೆ ಅಂತಂದ್ರೆ ಈ ವಾಸ್ತುವಿನ ದೇಹದಲ್ಲಿ ಸನ್ನಿಹಿತರಾಗಿರ್ತಾರೆ, ವಾಸ್ತು ಪುರುಷನ ದೇಹದಲ್ಲಿ ಸನ್ನಿಹಿತರಾಗಿರ್ತಾರೆ. ಆದ್ರಿಂದ ನಾವು ಮಾಡುವ ವಾಸ್ತು ಪುರುಷನ ಏನು ದೇವತೆಗಳ ಆರಾಧನೆ ಇದೆ ಅದು ವಾಸ್ತುವಿನ ಶರೀರದಲ್ಲಿ ಮಾಡಬೇಕು. ಅದು ಚೆನ್ನಾಗಿ ಮಾಡಿದಾಗ ಆ ದೇವತೆಗಳೆಲ್ಲ ನಮಗೇನ್ ಮಾಡ್ತಾರೆ ಅಂದ್ರೆ ಆಯಾ ನಾವು ಆ ಸ್ಥಳಗಳಲ್ಲಿ ಹೋದಾಗ ನಮ್ಮ ಮಾನಸಿಕವಾದ ಬದಲಾವಣೆಗಳು ಉಂಟಾಗಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಯಾಕೆ ಬೇರೆಯವರು
ಸುಮ್ಮನೆ ಕಟ್ಟಿಸಿ ಮನೆಯನ್ನು ಪ್ರವೇಶ ಮಾಡಿದ ಹಾಗೆ ನಮ್ಮ ಹಿಂದೂ ಭಾರತೀಯ ಸಂಸ್ಕೃತಿಯಲ್ಲಿ ಯಾಕೆ ಹಾಗೆ ಪ್ರವೇಶ ಮಾಡುವುದಿಲ್ಲ ಅಂತಂದ್ರೆ, ನಮ್ಮ ಮನೆಯೂ ಕೂಡ ನಾವು ಮಾಡುವ ಮಾನಸಿಕವಾಗಿರತಕ್ಕಂತಹ ಸತ್ಕರ್ಮಗಳಿಗೆ ಅದು ಒಂದು ಸೋಪಾನ, ಅದು ಒಂದು ಅಧಿಷ್ಠಾನ ಆಗಬೇಕು. ಆದ್ರಿಂದ ಅದರಲ್ಲಿ ಬದಲಾವಣೆ, ದೇಶ, ಕಾಲ, ಪಾತ್ರ ಇದೆಲ್ಲವೂ ಕೂಡ ಕರ್ಮಗಳಿಗೆ ಬಹಳ ಮುಖ್ಯವಾಗುತ್ತೆ. ಆ ದೇಶ ಅದು ಉತ್ತಮವಾದ ನಮ್ಮ ಮನಸ್ಥಿತಿಯನ್ನು, ಇವತ್ತು ತೀರ್ಥಕ್ಷೇತ್ರಗಳಿಗೆ ಹೋದಾಗ ನಮಗೆ ಒಂದು ಸ್ವಲ್ಪ ಮನಸ್ಸು ಉಲ್ಲಾಸ ಬಂದು ನಾವೇನ್ ಮಾಡ್ತೇವೆ, ವಿಶೇಷವಾಗಿ ಧ್ಯಾನ, ಪೂಜೆ ಇವುಗಳನ್ನು ಮಾಡುವಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ತೇವೆ. ಯಾಕೆಂದ್ರೆ ಅಲ್ಲಿ ಅಂತಹ ದೇವತೆಗಳ ಸನ್ನಿಧಾನ ಇರುತ್ತೆ. ಇಲ್ಲೆಲ್ಲ ಆ ದೇವತೆಗಳ ಸನ್ನಿಧಾನ ಬರಬೇಕು ಅಂದ್ರೆ ಆ ವಾಸ್ತುಪುರುಷ ಮೊದಲಿಗೆ ಬರಬೇಕು. ಅವನು ತನ್ನಲ್ಲೇ ಇಟ್ಟುಕೊಂಡಂತಹ ಎಲ್ಲ ದೇವತೆಗಳ ಸನ್ನಿಧಾನವನ್ನು ಅಭಿವ್ಯಕ್ತಿಗೊಳಿಸಿದ್ರೆ ನಮ್ಗೆ ಆ ಒಂದೊಂದು ಕೋಣೆಯಲ್ಲಿ ಮಾಡಬೇಕು ಅಂತಿದೆ. ಆದ್ರೆ ಇವತ್ತೆಲ್ಲ ಮಾಡೋದಿಲ್ಲ. ಏನ್ ಮಾಡ್ತಾರೆ, ವಾಸ್ತು ಮಂಡಲ ಅಂತ ಹೇಳಿದ್ದಾರೆ ಆಚಾರ್ಯರು. ಆ ವಾಸ್ತು ಮಂಡಲ 52 ಮಂಡಲ ಕೋಣಗಳನ್ನು ಹಾಕಿ ಅಲ್ಲಿ ಆಯಾ ದೇವತೆಗಳನ್ನು ಆವಾಹನೆ ಮಾಡಿ ತನ್ಮೂಲಕ ಆ ವಾಸ್ತುವಿನ ದೇಹದಲ್ಲಿ ಅಂತರ್ಗತರಾದ ಎಲ್ಲ ತತ್ವಾಭಿಮಾನಿ ಆ ದೇವತೆಗಳನ್ನ ಚಿಂತನೆ ಮಾಡಿ ಅವರಿಗೆ ಪೂಜೆಯನ್ನು ಸಲ್ಲಿಸಿದಾಗ ಆ ಕೋಣದಲ್ಲಿ ಸನ್ನಿಹಿತರಾಗಿ ನಮಗೆಲ್ಲ ಮಾನಸಿಕವಾದ ಉತ್ತಮವಾದ ಬೆಳವಣಿಗೆ ಸತ್ಕರ್ಮ ಮಾಡುವಂತಹ ಪ್ರೇರಣೆಗಳನ್ನ ಅವರು ಕೊಡ್ತಕ್ಕಂಥವರಾಗ್ತಾರೆ. ಹೀಗೆ ಆ ಭೂಮಿಯ ಸುತರಾಗಿ ವಾಸ್ತುಪುರುಷ ನರಕಾಸುರ ಸ್ವಾಭಾವಿಕವಾಗಿ ಅವನು ಪರಮಾತ್ಮನ ಮಗ, ಅಸುರಾವೇಶದಿಂದ ತಾನು ಈ ರೀತಿಯಾಗಿರ್ತಕ್ಕಂತಹ ಬುದ್ಧಿಯನ್ನ ಪಟ್ಟ ಹೊರತಾಗಿ ಭಗವಂತನ ಮಕ್ಕಳು ಅಸುರರು ಅಂತ ಭಾವಿಸಬಾರದು ಅಂತ ಆಚಾರ್ಯರು ನಿರ್ಣಯವನ್ನ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಇನ್ನೊಬ್ಬ ಕುಜ, ಭೂಮಿ ಸುತ್ತನಾಗಿರ್ತಕ್ಕಂತಹ ಮಂಗಳ ಗ್ರಹ. ಹೀಗೆ 3 ಮಂದಿ ಮಕ್ಕಳನ್ನ ಪಡೆದಿರ್ತಕ್ಕಂಥವಳಾಗಿದ್ದಾಳೆ. ಆವಾಗ ಭಗವಂತ ಆ ಅನೇಕ ರೀತಿ ಸ್ತೋತ್ರ ಮಾಡಿದಾಗ ಆಲಿಂಗನವೇ ಭಗವಂತನಿಗೆ ಮಂಗಳ ಕಾರ್ಯ ಕಲ್ಯಾಣ ಅಂತಂದ್ರೆ ಬೇರೆ ರೀತಿ ಕಲ್ಯಾಣ ಅಲ್ಲ, ಆ ಆಲಿಂಗನೆ ಮಾಡಿಕೊಂಡಿದ್ನಲ್ಲ ಅದೇ ಕಲ್ಯಾಣ. ಲಕ್ಷ್ಮೀ ದೇವಿಯ ಅನಂತವಾದ ಸನ್ನಿಧಾನದಿಂದ ಅವರ ಆಲಿಂಗನವೇ ಭಗವಂತನ ಗಿರಿಜಾ ಆ ವರಾಹ ರೂಪ ಅಥವಾ ಪರಮಾತ್ಮನ ಭೂಮಿಯ ಕಲ್ಯಾಣ ಅಂತ ಭಾವಿಸಿ ತನ್ಮೂಲಕ ಅವಳಲ್ಲಿ ಈ 3 ಜನ ಮಕ್ಕಳನ್ನು ಕೊಟ್ಟು ಅನುಗ್ರಹವನ್ನು ಮಾಡಿರತಕ್ಕಂತಹ ಕತೆ ಇದು. ಸ್ವಯಂಭೂ ಮನ್ವಂತರದಲ್ಲಿ ನಡೆದಿರತಕ್ಕಂತಹ ಒಂದು ಮೊದಲನೇ ಆದಿವರಾಹನ ಅವತಾರ, ಆದಿ ಹಿರಣ್ಯಾಕ್ಷನನ್ನ ಸಂಹಾರ, ತಾನಾಗೆ ಮುಳುಗುವಂತ. ಇದನ್ನ ಆಚಾರ್ಯರು ಸಾಮಾನ್ಯವಾಗಿ ನಮಗೊಂದೇ ವರಾಹ ಗೊತ್ತು, ಆದ್ರೆ ಆಚಾರ್ಯರು ಈ 2 ಅಗ್ನಿ ಪುರಾಣದಲ್ಲಿ ಇರತಕ್ಕಂತಹ ಕಥೆಯನ್ನು ಕೂಡ, ವರಾಹ ಕಥೆಯನ್ನು ಕೂಡ ಸಂಗ್ರಹ ಮಾಡಿ ತೋರಿಸಿದ್ದಾರೆ. ತಾನಾಗೆ ಮುಳುಗಿ ಹೋಗುವಂತಹ ಸ್ಥಿತಿಯಲ್ಲಿ ಭಗವಂತನ ಆಲಿಂಗನಕ್ಕೆ ಮಗ್ನಳಾದಂತಹ ಭೂದೇವಿ ತಾನಾಗೆ ತನ್ನ ಕಕ್ಷೆಯಿಂದ ಕೆಳಗಡೆ ಜಲಧೌ ಮಗ್ನ ಅದು ಮುಳುಗುವಂತಹ ಸಂದರ್ಭದಲ್ಲಿ ಭಗವಂತ ತಾನು ವರಾಹ ರೂಪದಿಂದ ಅದನ್ನು ರಕ್ಷಣೆ ಮಾಡಿರ್ತಕ್ಕಂಥವನಾಗಿದ್ದಾನೆ. ಆವಾಗ ಆ ಹಿರಣ್ಯಾಕ್ಷನನ್ನ ಕೊಂದಿರ್ತಕ್ಕಂತಹದ್ದು, ಆ ಆದಿ ಹಿರಣ್ಯಾಕ್ಷನನ್ನ ಅವನನ್ನ ದಂಷ್ಟ್ರಯಾಹತಃ, ಪ್ರಥಮಂ ದಂಷ್ಟ್ರಯಾಹತಃ, ಕೋರೆ ಹಲ್ಲಿನಿಂದ ಸಂಹಾರ ಮಾಡಿದ್ದಾನೆ ಅಂತ ಆಚಾರ್ಯ ಅದನ್ನೂ ಕೂಡ ನಿರ್ಣಯ ಕೊಟ್ಟಿದ್ದಾರೆ. ಅದಾದ ಮೇಲೆ ವೈವಸ್ವತ ಮನ್ವಂತರದಲ್ಲಿ, ಈಗ ಈ ಮನ್ವಂತರದ ಆದಿಭಾಗದಲ್ಲಿ ಮತ್ತೊಮ್ಮೆ ವರಾಹದೇವರ ಅವತಾರ ಆಗಿದೆ. ಹೇಗೆ? ಅಲ್ಲಿಯೂ ಕೂಡ ಮೊದಲಿಗೆ ತಾನಾಗೆ ಭಗವಂತನ ಆಲಿಂಗದಿಂದ ಮಗ್ನಳಾದಂತಹ ಭೂದೇವಿ ತಾನೇ ಕಳಿಸಿತ್ತು. ಆದರೆ ಈ ಮನ್ವಂತರದಲ್ಲಿ ಹಾಗಲ್ಲ. ಈ ಮನ್ವಂತರದಲ್ಲಿ ದೊಡ್ಡ ಕಶ್ಯಪ ಅದಿತಿಯರು ಅಂತ ಮಹಾ ದೊಡ್ಡ ಜ್ಞಾನಿಗಳು, ಅದಿತಿ ಕಶ್ಯಪರು. ಅದರಲ್ಲಿ ಅದಿತಿ, ದಿತಿ, ಧನು, ಕರ್ದ್ರು, ಕೀಕಸ ಅಂತ ಅನೇಕ ಮಂದಿ ಪತ್ನಿಯರು. ಒಮ್ಮೆ ದಿತಿ ದೇವಿ ಸಾಯಂಕಾಲದ ಸಮಯದಲ್ಲಿ ಅವಳಿಗೆ ತಾನು ಗರ್ಭಧಾರಣೆ ಮಾಡುವ ಅಪೇಕ್ಷೆ ಆಗುತ್ತೆ. ಎಂತಹ ದುರ್ದೈವ ನೋಡಿ, ದೇವತಾ ಋಷಿ ಪತ್ನಿಯರು ಎಲ್ಲರೂ ಕೂಡ ಸಾಯಂಕಾಲದ ಸಮಯದಲ್ಲಿ ನಾನು ಗರ್ಭಧಾರಣೆ ಮಾಡಬೇಕು ಅಂತ ಅಪೇಕ್ಷೆ ಆಗ್ತಾ ಇದೆ, ನೀವು ಗರ್ಭಧಾರಣೆ ಮಾಡಿಸ್ಬೇಕು ಅಂತ ಬೇಡ್ಕೊಂಡು. ಅದಕ್ಕೆ ಹಾಗೆಲ್ಲ ಮಾಡಬಾರದು. ಸಾಯಂಕಾಲದಲ್ಲಿ ಆಹಾರೋ ಮೈಥುನಂ ನಿದ್ರಾ ಇವೆಲ್ಲವನ್ನು ಪರಿತ್ಯಾಗ ಮಾಡಬೇಕು. ಶಾಸ್ತ್ರಾಭ್ಯಸನಂಚ, ಆಹಾರವನ್ನು ಸ್ವೀಕಾರ ಮಾಡಬೇಕು, ಅದು ವಿಷವಾಗಿ ಪರಿಣಾಮ ಆಗುತ್ತೆ. ಮೈಥುನವನ್ನ ಕ್ರೂರಗರ್ಭಶ್ಚ ಮೈಥುನೇ, ಮೈಥುನವನ್ನು ಮಾಡಿದರೆ ಸಾಯಂಕಾಲದ ಸಮಯದಲ್ಲಿ ಕ್ರೂರ ಗರ್ಭಗಳು ಹುಟ್ಟುತ್ತದೆ. ಶಾಸ್ತ್ರಾಭ್ಯಾಸವನ್ನ ಮಾಡಿದರೆ ಮರಣವೇ ಆಗುತ್ತೆ ಅಂತ ಹೇಳಿದ್ದಾರೆ. ಸಾಯಂಕಾಲ ಅದಕ್ಕೋಸ್ಕರ ಸ್ಕೂಲ್ ಎಲ್ಲ ರಜೆ ಕೊಡೋದು, ವಿದ್ಯಾಪೀಠ ಎಲ್ಲ ಸಾಯಂಕಾಲದ ಸಮಯದಲ್ಲಿ ಆಟಕ್ಕೆ ಯಾಕೆ ಕಳಿಸ್ತಾರೆ ಅಂತಂದ್ರೆ ಈ ಸಂದರ್ಭ. ಸಾಯಂಕಾಲದ ಸಮಯದಲ್ಲಿ ಇಂತಹ ಕಾರ್ಯಗಳನ್ನು ಮಾಡಬಾರದು. ನಿದ್ರೆಯನ್ನ ಮಾಡಿದರೆ ಇದ್ದ ಜ್ಞಾನವೆಲ್ಲ ನಾಶ ಆಗೋಗುತ್ತೆ. ಸಾಯಂಕಾಲದಲ್ಲಿ ನಮ್ದು ಏನು ಮಾಡಬಾರ್ದು ಅಂತೀವೋ ಅದನ್ನೇ ಮೊದಲಿಗೆ ಮಾಡ್ತಿರ್ತೀವಿ ನಾವು. ಯಾಕಂದ್ರೆ ಸಾಯಂಕಾಲ ಸ್ನಾಕ್ಸ್ ಅಂತ ಇಟ್ಕೊಂಡ್ಬಿಟ್ಟು ಇವತ್ತೆಲ್ಲ ಆಧುನಿಕವಾದ ಪದ್ಧತಿ ಹೆಂಗ್ ಹೋಗಿದೆ ಅಂದ್ರೆ ಧರ್ಮ ವಿರುದ್ಧವಾದಂತಹದ್ದನ್ನೇ ಮಾಡಿಸ್ಬೇಕು. ಯಾರು ಮಾಡಬಾರ್ದು ಅಂತ ಶಾಸ್ತ್ರ ಹೇಳಿರ್ತದೆ ಅದನ್ನೇ ಮಾಡ್ಬೇಕು. ಸಾಯಂಕಾಲ ಆದ ತಕ್ಷಣ ಸ್ನಾಕ್ಸ್ ತಂದು ಕೊಟ್ಟಿರ್ತಾರೆ, ಸ್ವಲ್ಪ ವಿಶ್ರಾಂತಿ ತಗೋ ಅಂತ ಹೇಳ್ತಾರೆ. ಆಹಾರ ಮತ್ತೆ ನಿದ್ರಾ
ಮತ್ತೆ ಸಾಯಂಕಾಲ ಟ್ಯೂಷನಿಗೆ ಕಳಿಸ್ತಾವೆ ನಮ್ಮ ಮಕ್ಕಳಿಗೆ. ಆ ಮೊದಲೇ ಓದೋದು ಕಟ್ಟಿರ್ತದೆ, ಅದರಲ್ಲಿ ಟ್ಯೂಷನಿಗೆ ಕಳಿಸ್ತಾರೆ. ಸಾಯಂಕಾಲದ ಸಮಯದಲ್ಲಿ ಮುಖ್ಯವಾಗಿ ಆಟ ಪಾಠಗಳನ್ನು ಆಡಿಕೊಂಡು ತಾವು ಸಂಧ್ಯಾ ವಂದನೆ, ಪಾರಾಯಣ, ಜಪ, ಸೂರ್ಯಾಸ್ತದ ಸಮಯದಲ್ಲಿ ಇಂತಹ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿರ್ತಾರೆ. ಅದನ್ನೆಲ್ಲ ವ್ಯತಿರಿಕ್ತ ಮಾಡಿರ್ತಾರೆ. ದಿತಿ ಕೇಳಲಿಲ್ಲ. ಆಯಿತು, ನಿನ್ನ ಹಣೆ ಬಾರಕ್ಕೆ ನಿನ್ನ ಮಗ ಕ್ರೂರ ಗರ್ಭನೆ ಹುಟ್ಟಬೇಕು ಅಂತ ಆಗುತ್ತದೆ ಅಂತಂದ್ರೆ ಮಹಾವಿಷ್ಣು ದ್ವೇಷಗಳಾಗಿ ಹುಟ್ಟುತ್ತಾರೆ ಅಂತ ಹೇಳಿ ಶಾಪ ಕೊಡ್ತಾರೆ. ಅಂತಹ ಕಶ್ಯಪರಿಂದ ಸಾಯಂಕಾಲದ ಸಮಯದಲ್ಲಿ ದ್ವಿತೀಯ ಗರ್ಭದಲ್ಲಿ ಅವತಾರ ಮಾಡಿದಂತಹ ಇಬ್ಬರು ಅವಳಿಜವಳಿ ಮಕ್ಕಳು, ಅದು ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಇದು ವೈವಸ್ವತ ಮನ್ವಂತರದ ಆದಿಯಲ್ಲಿ. ಆವಾಗ ಮಹಾದ್ವೇಷ ಅವನಿಗೇನು ಅಂತಂದ್ರೆ ಈ ಹಿರಣ್ಯಾಕ್ಷನಿಗೆ ತಾನು ಎಲ್ಲ ಕಡೆ ಸಂಚಾರ ಮಾಡಿ ನನ್ನ ಆಧಿಪತ್ಯವನ್ನು ತೋರಿಸಬೇಕು ಅಂತ. ಅದಕ್ಕೋಸ್ಕರ ವರುಣದೇವರ ಹತ್ರ ಹೋದ್ನಂತೆ. ಮೊದಲಿಗೆ ವರುಣದೇವರ ಹತ್ರ ಹೋಗಿ ಅವನಿಗೆ ಒಂದು ಹಿಂಸಾ ವಿಹಾರ. ಈ ದೈತ್ಯರೆಲ್ಲ ಅಸುರರೆಲ್ಲ ಹೇಗಿರ್ತಾರೆ ಅಂತಂದ್ರೆ ಹಿಂಸಾ ವಿಹಾರ. ಇನ್ನೊಬ್ಬರನ್ನ ಏನಾದರೂ ಯುದ್ಧ ಮಾಡಿ ಅಥವಾ ಅವ್ರನ್ನ ಗೋಳಾಡಿಸಿದ್ರೆ ಅದರಿಂದ ಸುಖ ಪಡೋರು. ಅದಕ್ಕೆ ಯಾರಾದ್ರೂ ಹೊಡಿಸ್ಕೊಳ್ಬೇಕು, ನನ್ನಿಂದ ಯುದ್ಧ ಮಾಡಿಸ್ಕೊಳ್ಬೇಕು, ಅವ್ರಿಗೆ ಹೊಡಿಬೇಕು, ಅವ್ರ ಹತ್ರ ಯುದ್ಧಕ್ಕೆ ಬರಬೇಕು. ವರುಣನ ಹತ್ರ ಹೋದನಂತೆ ಮೊದಲಿಗೆ. ವರುಣ, ನೀ ನನ್ನ ಜೊತೆಗೆ ಯುದ್ಧಕ್ಕೆ ಭಾಗವಹಿಸು. ಸುಮ್ಮನೆ ಕೂಡೋಂಗಿಲ್ಲ, ಏನಾದರೂ ಜಗಳಕ್ಕೆ ಬರ್ರಿ ಅಂತ ಅಂತಿರ್ತಾರೆ ನೋಡಿ. ಸುಮ್ಮನೆ ಕೂಡ್ಲಿಕ್ಕೆ ಆಗಲ್ಲ. ಒಬ್ಬೊಬ್ರಿಗೆ ಪಕ್ಕದ ಮನೆಗೆ ಕರ್ಕೊಂಡು ಜಗಳಕ್ಕೆ ಹೋಗ್ತಿರ್ತಾರೆ. ಹಾಗೆ ಜಗಳಕ್ಕೆ ಹೋಗಬೇಕು ಅಂತ ವರುಣದೇವರ ಹತ್ರ ಹೋದನಂತೆ. ವರುಣ, ನಿನ್ನ ಜೊತೆಗೆ ನನಗೆ ಜಗಳ ಆಡುವಷ್ಟು ಸಾಮರ್ಥ್ಯ ಇಲ್ಲಪ್ಪ. ಮಜಾರ ಬ್ರಹ್ಮದೇವರ ಹತ್ರ ಹೋದ. ಬ್ರಹ್ಮದೇವರ ಹತ್ರ ಹೋದ. ಬ್ರಹ್ಮದೇವರು, ನಾನು ತಪಸ್ ಮಾಡ್ತಾ ಕೊಡ್ತೀನಿ, ಇನ್ನೊಬ್ಬರು ಜಗಳ ಗೆಳಕ್ಕೆಲ್ಲ ನಾನು ಹೋಗೋನಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ನನಗೆ ಜಗಳಕ್ಕೆ? ನಮ್ಮಪ್ಪ ಒಬ್ಬನಿದ್ದಾನೆ, ವಿಷ್ಣು ಅಂತ ಅವನ ಹೆಸರು. ಆದ್ರಿಂದ ಅವನತ್ರ ನೀನು ಜಗಳಕ್ಕೆ ಹೋದ್ರೆ ನಿನಗೆ ಸರಿಯಾದ ಅವನು ಬಲಶಾಲಿ. ಯಾಕಂದ್ರೆ ಯಯೋರೇವ ಸಮಂ ಬಲಂ. ಯುದ್ಧದಲ್ಲಿ ಯಾರಿ ಜೊತೆಗೆ, ಪುಟ್ಟ ಮಕ್ಕಳ ಜೊತೆಗೆ ಯುದ್ಧ ಆಡ್ತೀವಿ ಅಂದ್ರೆ ಸರಿ ಹೋಗೋದಿಲ್ಲ. ಸರಿಯಾದ ನಿನ್ನ ಬಲಕ್ಕೆ ಸಮಾನವಾಗಿ ಯುದ್ಧ ಆಡ್ತಕ್ಕಂಥವನು ದೇವರು. ಆ ವಿಷ್ಣುವಿನ ಹತ್ರ ಹೋಗು ಅಂತಂದ. ಹೇಗೆ ಕಂಡು ಹಿಡಿಬೇಕು ಅವನ್ನ? ಅದಕ್ಕೆ ಅವನ ತಪಸ್ಸು ಮಾಡಬೇಕಪ್ಪ. ಅವನು ಕಾಣಬೇಕು ಅಂದ್ರೆ ತಪಸ್ಸು ಮಾಡಬೇಕು. ತಪಸ್ಸು, ಉಪವಾಸ, ವ್ರತ ಅದು ನಮ್ದೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲೇ ಇಲ್ಲ. ಅದನ್ನು ಬಿಟ್ಟು ಬೇರೆ ಹೇಳ್ರಿ ಅಂತಂದ. ಹಿರಣ್ಯಾಕ್ಷ ಮಹಾದುಷ್ಟ. ಹೌದಾ, ಮತ್ತೇನು ಮಾಡಬೇಕು? ಅವನಿಗೆ ಯಾವ್ದು ಅತ್ಯಂತ ಪ್ರೀತಿಕರವಾದದ್ದು ಅದಕ್ಕೇನಾದ್ರೂ ಹಿಂಸೆ ಕೊಟ್ರೆ ತಾನೇ ಬರ್ತಾನೆ ಅಂತ. ಒಂದಾ ತಪಸ್ಸಿನಿಂದ ಕರೆಸ್ಬೇಕು ಅವನ್ನ, ಇಲ್ಲ ಅವನಿಗೆ ಪ್ರೀತರಾದವರಿಗೆ ತೊಂದರೆ ಕೊಟ್ರೆ ಏನಾಗತ್ತೆ, ಅವನು ಬರ್ತಾನೆ ಅಂತ ಹೇಳಿದ್ರು ಬ್ರಹ್ಮದೇವರು. ಹೌದಾ, ಹಾಗಾದ್ರೆ ಚಿಂತೆ ಮಾಡಿ, ಯಾರ್ಯಾರು ಪ್ರೀತಿರೇ ಅವನಿಗೆ ಯಾರು ಅತ್ಯಂತ? ಗೋ ಬ್ರಾಹ್ಮಣರು, ಇವರೆಲ್ಲ ಅವರಿಗೆಲ್ಲ. ಗೋ ಅಂದ್ರೆ ಯಾವ್ದ್ಯಾವುದು? ಹಸುಗಳು ಮತ್ತೆ ಭೂಮಿ, ಇವೆಲ್ಲ. ಹಸುಗಳೆಲ್ಲ ಅವ್ರಿಗೇನು ಪ್ರೀತಿ ಮಾಡೋದು, ಭೂಮಿನೇ ಮುಳುಗಿಸ್ತೀನಿ ಅಂತ ಹೇಳಿ ಇದ್ದ ಸಂಕರ್ಷಣ ಕಕ್ಷೆಯಲ್ಲಿ ಇರತಕ್ಕಂತಹ ಆ ಭೂಮಿಯನ್ನ ತಾನಾಗೆ ಮುಳುಗಿಸಿಕ್ ಬಂದ ಎತ್ತಿ. ಯಾವ ಸಂಕರ್ಷಣ ಶಕ್ತಿಯಿಂದ ಒಂದು ಕಕ್ಷೆಯಲ್ಲಿ 30,000 ಯೋಜನೆ ಎತ್ತರದಲ್ಲಿ ನಿಂತಿದೆ, ನಾನು ಆ ಭೂಮಿಗೆ ತೊಂದರೆ ಕೊಡ್ತೀನಿ ಅಂತ ಬಂದ ಇವನು. ಇಚ್ಛೆಯಿಂದ ಬಂದು ತಾನಾಗೆ ಆ ಭೂಮಿಯನ್ನ ಕಕ್ಷೆಯಿಂದ ಕೆಳಗಿಳಿಸಿ ಮುಳುಗಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಮತ್ತೆ ಪುನಃ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ಇಂತಹ ನೀಚ ಅಂತ ಪ್ರಾರ್ಥನೆ ಮಾಡಿದಾಗ ಅವರ ಮೂಗಿನಿಂದ, ಮೊದಲಿಗೆ ತನ್ನ ಸ್ವರೂಪ ಮೂಲ ರೂಪದಿಂದಲೇ ಅಭಿವ್ಯಕ್ತನಾಗಿದ್ದ. ಈಗ ಬ್ರಹ್ಮದೇವರ ಮೂಗಿನಿಂದಲೇನೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮೂಗಿನಿಂದಲೇನೆ ಶ್ವೇತವರಾಹನಾಗಿ ಬಂದ. ಅವಾಗ ನೀಲವರಾಹನಾಗಿದ್ದ, ಈಗ ಶ್ವೇತವರಾಹನಾಗಿ ಭಗವಂತ ಅವತಾರ ಮಾಡಿದ್ದಾನೆ. ಅವತಾರ ಮಾಡಿ ಆ ಹಿರಣ್ಯಾಕ್ಷ, ಏನಿದು ಹಂದಿ ಬಂದಿದೆ ಅಂತ ಹೇಳಿ ಅದರ ಜೊತೆಗೆ ಇದನ್ನು ನಾಶ ಮಾಡ್ತೇನೆ ಅಂತ ಯುದ್ಧಕ್ಕೆ ತಾನು ಸನ್ನಿಹಿತನಾಗಿದ್ದಾನೆ. ಆವಾಗ ಇವನನ್ನ ಒಂದೇ ಒಂದು ಬಾರಿ ಒಂದು ಕಪಾಳ ಮಕ್ಕಳಿಗೆ ಹೊಡಿತಾವಲ್ಲ ಹಾಗೆ ಕಿವಿಗೆ ಹೊಡೆದಂತೆ ಭಗವಂತ. ದ್ವಿತೀಯಂ ಕರ್ಣತಾಡನ ಅಂತ ಹೇಳಿದ್ದಾರೆ ಆಚಾರ್ಯರು. ಎಲ್ಲಿ ಹೊಡೆದ ಅನ್ನೋದನ್ನು ಆಚಾರ್ಯರು ನಿರೂಪಣೆ ಮಾಡಿದ್ದೀರಿ. ಇಷ್ಟು ಸ್ಪಷ್ಟವಾದ ಜ್ಞಾನವನ್ನು ಆಚಾರ್ಯರು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಹೀಗೆ ಅವನಿಗೆ ಕರ್ಣಕ್ಕೆ ತಾಡನವನ್ನು ಮಾಡುವ ಮೂಲಕ ಈ ವೈವಸ್ವತ ದ್ವಿತೀಯ ಹಿರಣ್ಯಾಕ್ಷ, ಇವನು ಕಶ್ಯಪರ ಪುತ್ರ, ಆ ದಿತಿಜನಾಗಿರತಕ್ಕಂತಹ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ್ದಾರೆ. ಹೀಗೆ ಸಂಹಾರವನ್ನು ಮಾಡಿ ಅವನನ್ನ ಕೊಂದಿದ್ದಕ್ಕೆ ಈ ಹಿರಣ್ಯಕಶಿಪುವಿಗೆ ಮಹಾದ್ವೇಷ. ಸಂಹಾರ ಮಾಡಿ ಮತ್ತೆ ಪುನಃ ಕಕ್ಷೆ ಮುಳುಗಿತ್ತಲ್ವ, ಆ ಮುಳುಗಿರ್ತಕ್ಕಂತಹದ್ದನ್ನು ಎತ್ತಿ ಆ ಶ್ವೇತವರಾಹ ಅವನು ಆ ಕಕ್ಷೆಯಲ್ಲಿ ನೆಲೆಸಿರ್ತಕ್ಕಂಥವನಾಗಿದ್ದಾನೆ. ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡಿದ್ದಾರೆ. ಅವನಿಗೇನೆ ಮತ್ತೊಮ್ಮೆ ಯಜ್ಞ ಜಾಡಿಸಿದಾಗ ಎಲ್ಲ ವಿಧವಾಗಿರ್ತಕ್ಕಂತಹ ಯಜ್ಞದ ಸಾಮಗ್ರಿಗಳು, ಸೃಕ್ಸೃವಗಳು ಅವನ ಬಲಗೈಯಿಂದ ಸೃಕ್ಸೃವ. ಆದ್ದರಿಂದ
ನಾವೇನಾದರೂ ಹೋಮ ಮಾಡಬೇಕಾದ್ರೆ ಅದು ಭಗವಂತನ ಒಂದೊಂದು ಅಂಗಾಂಗಗಳಿಂದ ಹುಟ್ಟಿರ್ತಕ್ಕಂತಹ ಪ್ರತಿಯೊಂದು ಯಜ್ಞ ಸಾಮಗ್ರಿಗಳು ಅವುಗಳು ಎಷ್ಟು ಶುಚಿ ಅಂತಂದ್ರೆ ದೇವರ ಅಂಗಾಂಗಗಳಿಂದ ಹುಟ್ಟಿರ್ತಕ್ಕಂಥ ಎಳ್ಳು ದರ್ಭೆ ಇವೆಲ್ಲ ಅಪವಿತ್ರ ಅಂತ ಭಾವಿಸಬಾರದು. ಅದೆಲ್ಲ ದೇವರ ಅಂಗಾಂಗಗಳಿಂದ ಯಜ್ಞವರಾಹ ನಾಮಕನಾಗಿರ್ತಕ್ಕಂಥ ಅವನಿಗೆ ಯಜ್ಞವರಾಹ ಅಂತ ಹೆಸರು. ಯಜ್ಞ ಸಾಮಗ್ರಿಗಳನ್ನು ಪ್ರಾದುರ್ಭವಿಸಿದ್ದಾನೆ, ಆದ್ದರಿಂದ ಅವನಿಗೆ ಯಜ್ಞವರಾಹನಾಗಿರ್ತಕ್ಕಂಥವನಾಗಿದ್ದಾನೆ. ಅಂತಹ ಪರಮಾತ್ಮ ಮತ್ತೊಮ್ಮೆ ಭೂಮಿಯನ್ನ ಆ ರಕ್ಷಣೆ ಮಾಡಿದ್ದಕ್ಕೆ ಅವನು ಭೂವರಾಹನಾಗಿ ನಿಂತಿರ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಆ ವರಾಹ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕಾದ್ರೆ 4 ಕೋಲಹ ಹೇಗಿದ್ದಾನೆ ಭಗವಂತ, 4 ಚತುರ್ಭುಜಗಳನ್ನು ಧಾರಣೆ ಮಾಡಿದ್ದಾನೆ. ತನ್ನ ಇದರಿಂದ ತೊಡೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಕೂಡಿಸಿಕೊಂಡಿದ್ದಾನೆ. ಶಂಖ ಚಕ್ರ ವರ ಅಭಯ 4 ಕೈಗಳಲ್ಲಿ, ಒಂದರಲ್ಲಿ ಚಕ್ರ ಶಂಖ ಎರಡನ್ನ ಹಿಡ್ಕೊಂಡು, ಇನ್ನೊಂದರಲ್ಲಿ ವರಮುದ್ರೆ ಅಭಯ ಮುದ್ರೆ ಇವುಗಳನ್ನು ಧಾರಣೆ ಮಾಡಿಕೊಂಡು ಜಗತ್ತಿನಲ್ಲಿ ಭೂಮಿಯಲ್ಲಿ ಬರತಕ್ಕಂತಹ ಅನೇಕ ದುಷ್ಟಶಕ್ತಿಗಳ ಆಕ್ರಮಣ ನಮ್ಮ ಮೇಲೆ ಆಗ್ತಿರ್ತದೆ. ಹಿರಣ್ಯಾಕ್ಷರಂತೆ ನಾವು ಎಲ್ಲಿ ನಡೆದಾಡ್ತಿರ್ತೀವೋ ಗೊತ್ತಿಲ್ಲ, ಏನು ಮಾಟ ಮಂತ್ರ ಮಾಡಿ ಹಾಕ್ತಿರ್ತಾರೋ ಗೊತ್ತಿಲ್ಲ. ಆದ್ರಿಂದ ಅಂತಹ ಸ್ಥಳದಲ್ಲೆಲ್ಲ ನಮಗೆ ಆಪತ್ತು ಬಂದಾಗ ವರಾಹದೇವರು ರಕ್ಷತ್ವ ಸೋಮಾಧ್ವನಿ ಯಜ್ಞ ಕಲ್ಪಾತ್ ಸ್ವದಂಷ್ಟ್ರಯೋನಿನ್ ಉನ್ನೀತ ಧರೋವರಾಹ. ನಾರಾಯಣ ವರ್ಮದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಸ್ವದಂಷ್ಟ್ರ ಇದ್ದು ರಕ್ಷತ್ವ ಸೋಮಾಧ್ವನಿ ಯಜ್ಞ ಕಲ್ಪ ಅಂದ್ರೆ ನಾವು ನಡೆಯಬೇಕಾದ್ರೆ ಅನೇಕ ಆಪತ್ತುಗಳು ದುಷ್ಟಶಕ್ತಿಗಳು ಅದರ ನಮ್ಮ ಮೇಲೆ ಪ್ರಭಾವ ಬೀರುವಾಗ ನಮಗೆ ಏನಾಗುತ್ತೋ ಗೊತ್ತಿಲ್ಲ ಒಳಗಡೆ. ಅಂತಹ ಸಂದರ್ಭದಲ್ಲಿ ವರಾಹರೂಪಿ ಪರಮಾತ್ಮನನ್ನ ಸ್ಮರಣೆ ಮಾಡಿಕೊಂಡು ನಾವು ನಡಿಬೇಕಾದ್ರೆ ನಮಗೆ ಆ ಆಪತ್ತುಗಳನ್ನೆಲ್ಲ ಭಗವಂತ ದೂರ ಮಾಡ್ತಾನೆ ಅನ್ನೋ ಚಿಂತನೆಯನ್ನ ಆಚಾರ್ಯರು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಈ ಭೂಮಿಯನ್ನು ಉದ್ಧಾರ ಮಾಡಿ ಆ ಭೂಮಿಯನ್ನು ತಾನು ವಿವಾಹನಾಗಿ ತಾನು ಅನೇಕ ಜಗತ್ ಕಲ್ಯಾಣಕಾರಕವಾದಂತಹ ಮಕ್ಕಳನ್ನೇ ಪಡೆದಿರ್ತಕ್ಕಂಥವನಾಗಿದ್ದಾನೆ. ಹೀಗೆ ಆ ಭಗವಂತನ ವರಾಹ ಕಲ್ಯಾಣ ರಾಘವೇಂದ್ರ ಗುರು ಸಾರ್ವಭೌಮರು ಈ ವರಾಹ ರೂಪವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಹೇಳ್ತಾರಂತೆ, ಸ್ವಾಮಿ ನಿನ್ನ ಈ ವರಾಹ ರೂಪವನ್ನು ನೋಡಿದರೆ ಏನನ್ನಿಸ್ತದೆ ಗೊತ್ತಾ, ಜಗತ್ತಿನಲ್ಲಿ ಈ ಮುಳುಗಿಸೋರೇ ಜಾಸ್ತಿ ಇರ್ತಾರೆ, ಎಬಸೋರು ಯಾರೂ ಇರೋದಿಲ್ಲ. ಮುಳುಗಿಸೋರು ಜಾಸ್ತಿ. ಕೆಲವರು ಮನೆಯನ್ನು ಮುಳುಗಿಸ್ತಾರೆ, ಕೆಲವರು ರಾಜ್ಯವನ್ನು ಮುಳುಗಿಸ್ತಾರೆ, ಕೆಲವರು ದೇಶವನ್ನು ಮುಳುಗಿಸೋರು ಇರ್ತಾರೆ. ಆದರೆ ಇಡೀ ಬ್ರಹ್ಮಾಂಡವನ್ನು ಮುಳುಗಿಸುವಂತಹ ರಾಕ್ಷಸನನ್ನೇ ಕೊಂದು ಈ ಬ್ರಹ್ಮಾಂಡವನ್ನು ಎತ್ತಿ ಹಿಡಿದೆ ನೀನು. ಇದನ್ನು ನೋಡಿದರೆ ನನಗೇನು ಅನಿಸುತ್ತೆ ಅಂತಂದರೆ, ರಾಘವೇಂದ್ರ ಗುರು ಸಾರ್ವಭೌಮರ ಅಂತಾರೆ, ಮಾದೃಶಾಂ ಹೃದಿ ಪಯೋಧಿ ನಿಮಗ್ನಾಂ ಮಜ್ಜನೆ ಪರಿಚಯಂ ತವ ವೈಮಹ. ಅಂದರೆ ನಾವು ಕೂಡ ಮುಳುಗಿಬಿಟ್ಟಿದ್ದೀವಿ, ಬೇಕಾದಷ್ಟು ಅನೇಕ ರೀತಿ ಮುಳುಗಿ ಹೋಗಿದ್ದೀವಿ. ಇಂತಹ ಮುಳುಗಿದಾಗ ರಕ್ಷಣೆಗಾಗಿ ನೀ ಬರ್ತೀಯ ಅಂತಂದರೆ ನಮಗೆ ಸಂಶಯ, ನಿನಗೆ ಬಂತಲೋ ಈಜು ಬರ್ತದೋ ಇಲ್ಲೋ ಅಂತ. ಯಾಕಂದ್ರೆ ನಮ್ದು ಅದೇ, ನಮ್ಮನ್ನು ಕಾಪಾಡ್ಲಿಕ್ಕೆ ಬರೋರಿಗೆ ಮೊದಲಿಗೆ ಈಜು ಬರ್ಬೇಕು, ಇಲ್ಲಿದ್ರೆ ಅವರಿಗೂ ಕೂಡ ಈಜು ಬರದಿದ್ರೆ ನಮ್ಮ ಜೊತೆಗೆ ಅವರು ಮುಳುಗಿ ಹೋಗ್ತಾರೆ. ಅದರಿಂದ ದೇವರಂದ ನನ್ನ ಬಗ್ಗೆ ಹಂಗೆ ಸಂಶಯ ಪಡಬೇಡ್ರಿ, ಯಾಕೆಂದ್ರೆ ನಾನು ಭೂಮಂಡಲವನ್ನೇ ತಂದಿಟ್ಟವನು ನಾನು. ಆದ್ರಿಂದ ನನಗೆ ಈ ರಕ್ಷಣೆ ಮಾಡುವುದರಲ್ಲಿ ಮುಳುಗಿದವರನ್ನ ಎಬ್ಬಿಸೋದ್ರಲ್ಲಿ ನನಗೆ ಪರಿಚಯ ಇದೆ. ಆದ್ರಿಂದ ನೀವು ಸಂಸಾರದಲ್ಲಿ ಮುಳುಗಿದರೂ ನಿಮ್ಮನ್ನ ಎತ್ತಿ ನಾನು ರಕ್ಷಣೆ ಮಾಡ್ತೇನೆ, ಆ ಪರಿಚಯ ನನಗಿದೆ ಅಂತ ಹೇಳಿ ವರಾಹ ರೂಪದಿಂದ ಭೂಮಿಯನ್ನ ಧಾರಣೆ ಮಾಡಿಕೊಂಡು ನಮಗೆ ಅದನ್ನು ತೋರಿಸ್ತಾ ಇದ್ದಾನೆ. ಹೀಗೆ ಅದನ್ನು ಚಿಂತನೆ ಮಾಡಬೇಕು. ನಮ್ಮ ಜೀವನದಲ್ಲಿ ಸಂಸಾರದಲ್ಲಿ ನಾವೂ ಕೂಡ ಮುಳುಗ್ತಾ ಇದ್ದೇವೆ. ಹಿರಣ್ಯಾಕ್ಷನಂತಹ ಅನೇಕ ದುಷ್ಟಶಕ್ತಿಗಳು ನಮ್ಮನ್ನ ಇನ್ನೆಷ್ಟೂ ಕೂಡ ಮುಳುಗಿಸುವಂತಹ ಆಕ್ರಮಣಶೀಲತೆಯ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಬೇಡ ನಾವೇ ಹಿರಣ್ಯಾಕ್ಷರಾಗಿರ್ಬೋದು. ಯಾಕೆ ನಾವೆಲ್ಲ ಹಿರಣ್ಯಾಕ್ಷ ಅಂದ್ರೇನು? ಅಕ್ಷ ಅಂದ್ರೆ ಕಣ್ಣು, ಬಂಗಾರದಲ್ಲೇ ನಿರಂತರ ಕಣ್ಣು. ನಮಗೆ ದೇವರ ಪ್ರತಿಮೆ ಹತ್ರ ಹೋದ್ರೂ ನಮಗೆ ಕಾಣ್ ಬರೋದು ಬಂಗಾರಗಳೇ ಕಂಡು ಬರುತ್ತೆ. ತಿರುಪತಿಗೆ ಹೋಗ್ಬಂದು ಏನು ವೈಭವ ಆಭರಣಗಳ್ರಿ, ಭಾರಿ ಸುಂದರವಾದ ಆಭರಣಗಳು ಚಿಂತನೆ ಬರ್ತದೆ ಹೊರತಾಗಿ ದೇವರ ಚಿಂತನೆ ಬರೋದಿಲ್ಲ ನಮಗೆ. ಹಾಗಾದ್ರೆ ನಾವು ಒಂದು ರೀತಿ ಹಿರಣ್ಯಾಕ್ಷರೇ. ಹಾಗಾದ್ರೆ ಇಂತಹ ನಮ್ಮಲ್ಲಿ ಇರತಕ್ಕಂತಹ ಈ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ನಮಗೆ ರಕ್ಷಣೆ ಕೊಡ್ತಕ್ಕಂತಹ ಒಂದು ದೊಡ್ಡ ಜವಾಬ್ದಾರಿ ಅದು ಭಗವಂತನ ಮಾತ್ರ ಮಾಡಬಲ್ಲ. ಈ ನಿಟ್ಟಿನಲ್ಲಿ ವರಾಹ ರೂಪವನ್ನ ನಾವು ಚಿಂತನೆ ಮಾಡಬೇಕು ಅಂತ ರಾಘವೇಂದ್ರ ಗುರು ಸಾರ್ವಭೌಮರು ತಿಳಿಸಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈ ಮನೆಯ ಒಂದು ಮಂಗಲ ಕಾರ್ಯಕ್ಕೋಸ್ಕರ ಇವರೇನು ವರಾಹ ರೂಪದ ವರಾಹ ಕಲ್ಯಾಣದ ಚಿಂತನೆಯನ್ನು ಮಾಡಿಸಬೇಕು ಅಂತ ಪ್ರಾರ್ಥನೆಯನ್ನ ಅಪೇಕ್ಷೆ ಇಟ್ಟಿದ್ದರು. ಅದರ ಯಥಾಮತಿಯಾಗಿರತಕ್ಕಂತಹ ಚಿಂತನೆಯನ್ನು ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ತನ್ಮೂಲಕ ಈ ಮನೆಗೆ ಇರತಕ್ಕಂತಹ ಎಲ್ಲ ದೋಷಗಳು ಅದು ಪರಿಹಾರವಾಗಿ, ಏನಾದರೂ ಸಮಸ್ಯೆಗಳಿದ್ದರೆ ಅದು ಪರಿಹಾರವಾಗಿ, ಮಂಗಳ ಕಾರ್ಯಗಳೆಲ್ಲವೂ ಕೂಡ ಈ ಮನೆಯಲ್ಲಿ ನಿರಂತರವಾಗಿ ಆ ಭಗವಂತ ನಡೆಸಲಿ. ನಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ
ಆ ವರಾಹರೂಪಿ ಪರಮಾತ್ಮ ನಿರಂತರವಾಗಿ ಸನ್ನಿಧಾನ ಅಂತ ಚಿಂತನೆಯನ್ನು ಮಾಡ್ತಾ 4 ಮಾತನ್ನ ಸುಭಾಷ್ ಅವರ ದಂಪತಿಗಳ ಮನೆಗೆಲ್ಲರಿಗೂ ಕೂಡ ಆ ಭಗವಂತ ಕಲ್ಯಾಣವನ್ನು ಮಾಡಲಿ ಅಂತ ಹೇಳ್ತಾ ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ.